ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ 4 ಬಾರಿ ಸದಸ್ಯರಾಗಿ ಜೊತೆಗೆ 2 ಬಾರಿ ಅಧ್ಯಕ್ಷರಾಗಿ 2 ಬಾರಿ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ನಡೆದಂತಹ ಅವಿಶ್ವಾಸ ನಿರ್ಣಯಕ್ಕೆ ಒಳಗಾಗಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕಾದ ಪರಿಸ್ಥಿತಿ ಬಂದಿರುವಂತಹ ಹಾಗೆ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಹಲವಾರು ರೀತಿಯಲ್ಲಿ ಕಳೆದ 2 ದಶಕಗಳಿಂದ ಉತ್ತಮವಾದ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ರೆಹಮತ್ ಉಲ್ಲಾ ಅಸಾಧ್ಯ ಮುಂದೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ರೆಹಮತ್ ಉಲ್ಲಾ ಅವರೇ, ಪ್ರಮುಖವಾಗಿ ಈಗ ಅವಿಶ್ವಾಸ ನಿರ್ಣಯವನ್ನು ತಂದಿರುವಂಥದ್ದು, ಯಾಕೆ ಈ ಒಂದು ನಿರ್ಣಯವನ್ನು ನಿಮ್ಮ ಪಕ್ಷ ತೆಗೆದುಕೊಂಡಿದೆ? ಈಗಾಗಲೇ ಪಟ್ಟಣ ಪಂಚಾಯತಿಯಲ್ಲಿ 2021 ಚುನಾವಣೆ ಏನಾಗಿದೆ, ಅದಾದ ನಂತರದಲ್ಲಿ 2ನೇ ಟರ್ಮ್ ಅಲ್ಲಿ ಜನರಲ್ ಕ್ಯಾಟಗರಿ ಬಂದಿರುವಂಥದ್ದು. ಈ ಜನರಲ್ ಕ್ಯಾಟಗರಿ ಬಂದಂತಹ ಸಂದರ್ಭದಲ್ಲಿ ಪಕ್ಷದಲ್ಲಿ ನಾನು ಅತ್ಯಂತ ಸೀನಿಯರ್ ಸದಸ್ಯನಾಗಿ 4 ಬಾರಿ ಗೆದ್ದಿರೋ ನಾನಿದ್ದೆ. ಅದ್ರ ಜೊತೆಯಲ್ಲಿ ಇನ್ನೂ ಸಹ ಒಂದು 8 ಜನ ಎಲ್ಲರೂ ಸಹ ಫಸ್ಟ್ ಟೈಮ್ ಗೆದ್ರೂ ಕೂಡ ಅವರು ಸಹ ಆಕಾಂಕ್ಷಿತರಾಗಿ ಸಾಕಷ್ಟು ಪ್ರಯತ್ನಗಳು ಪಟ್ಟಿರುವಂಥದ್ದು. ಈಗ ಪಕ್ಷ ನನಗೆ ಮೊದಲನೇ ಅವಧಿ ಅಂತ ಕೊಟ್ಟಿದ್ರು. ಈಗ ವ್ಯತ್ಯಾಸಗಳೇನಂತ ಹೇಳಿದ್ರೆ, ಫಸ್ಟಿಗೆ ಡಿಕ್ಲರೇಷನ್ ಆದಾಗ ಒಂದು 2 ಅವಧಿ ಅಂತೇಳಿ ಒಂದು ಡಿಕ್ಲೇರ್ ಮಾಡಿದ್ರು. ಕೊನೆಗೆ ಬೇರೆ ಕಡೆ ಹೋಗಿ ರೆಸಾರ್ಟಿಗೆ ಹೋದ ಸಂದರ್ಭದಲ್ಲಿ 3 ಟರ್ಮ್ ಅಂತ ಮಾಡಿದ್ರು. ಈಗ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಟ್ಟಣದ ಸಮಗ್ರ ಅಭಿವೃದ್ಧಿ ಮಾಡುವಂಥ ದೃಷ್ಟಿಕೋನ ಇಟ್ಕೊಂಡಾಗ ಕೆಲವು ಹೊಸ ಯೋಜನೆಗಳು ರೂಪಿಸಿದಾಗ ಕೆಲವು ಸಮಯಗಳು ಉಂಟು ಸ್ವಲ್ಪ ಹೆಚ್ಚಿನ ಕೇಳುವಂಥ ಅವಶ್ಯಕತೆ ಬರ್ತದೆ. ನಿಮ್ಮ ಸರ್ಕಾರ ಬೇರೆ ಇದೆ, ಅದ್ರ ಜೊತೆಯಲ್ಲಿ ಪಕ್ಷದ ಜವಾಬ್ದಾರಿ ಇರ್ಬೋದು, ಸರ್ಕಾರದಿಂದ ನಾಮಿನೇಷನ್ ಕೊಡುವಂಥ ಸಂದರ್ಭ ಯಾರನ್ನು ಬೇಕಾದ್ರೂ ಹೊಂದಿಸ್ಕೊಂಡು ಸರಿ ಮಾಡುವಂಥ ಅವಕಾಶಗಳು ಇದ್ರೂ ಕೂಡ ನನಗೆ ತಕ್ಷಣದಲ್ಲಿ ರಾಜೀನಾಮೆ ಕೊಡಿ ಅಂತೇಳಿ ಹೇಳ್ತಾರೆ. ಯಾಕಂದರೆ ಒಂದು ನಿಮ್ಗೆ ಅದಕ್ಕೆ ಮೂಲ ಕಾರಣ ಏನಂತಂದರೆ, ನೀವು ಜಾಸ್ತಿ ಆಗಿದೆ, ನಿಮ್ಮ ಅವಧಿ ಜಾಸ್ತಿ ಆಗಿದೆ, ನೀವು ರಾಜೀನಾಮೆ ಕೊಡಿ ಅಂತೇಳಿ. ಅದಕ್ಕೆ ನಮ್ಮ ನಾಯಕರ ಹತ್ರ ನಾನು ಮಾತಾಡ್ತೇನೆ, ಇಲ್ಲ ಸರ್, ಸ್ವಲ್ಪ ನನಗೆ ಯಾವುದೋ ಅವಕಾಶ ಕೊಡಬೇಕು. ಯಾಕಂತಂದರೆ ವಿಶ್ವಮಾನವ ಸಂದರ್ಶಿಸಿದಂತಹ ನಮ್ಮ ಕುವೆಂಪುನವರಿದ್ದಾರೆ, ನಮ್ಮ ತೀರ್ಥಹಳ್ಳಿಯ ತಾಲೂಕಿನವರು, ಅವರ ನೆನಪಿಗಾಗಿ ನಾನು ಒಂದು ಔಟ್ಡೋರ್ ಆಡಿಟೋರಿಯಂ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಈಗಾಗಲೇ ಎಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ. ಅದು ಅಕ್ಟೋಬರ್ 31 ಮುಗೀತದೆ. ಒಂದು ಎರಡನೇದಾಗಿ, ನಾವು ಪೌರ ಕಾರ್ಮಿಕರು ಇಡೀ ನಮ್ಮ ಸ್ಟೇಟ್ನಲ್ಲಿ ನಾವು ಶಿವಮೊಗ್ಗ ಟು ಅವರಿಗೆ ಹೈದರಾಬಾದಿನ ವಿಮಾನ ಪ್ರವಾಸ ಮುಖಾಂತರವಾಗಿ ಕರ್ಕೊಂಡು ಹೋಗ್ಬೇಕಂತ ಒಂದು ಯೋಜನೆ ಹಾಕೊಂಡಿರುವಂಥದ್ದು. ಅದ್ರ ಜೊತೆಲಿ ಸಾಕಷ್ಟು ಉದ್ಘಾಟನೆಗೆ ತಯಾರಾಗಿರುವಂಥ ಸಾಕಷ್ಟು ಕಾಮಗಾರಿಗಳಿರ್ಬೋದು, ಯೋಜನೆಗಳ ರೂಪದಲ್ಲಿ ಆಗಿರುವಂಥ ಕೆಲವು ಕೆಲಸ ಕಾರ್ಯಗಳನ್ನು ಅದನ್ನು ಅನುಷ್ಠಾನ ತರುವಂಥ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಡಿ ಅಂತ ಕೇಳ್ತೇನೆ. ಕೇಳಿದಾಗ ಅದು ಅವಿಶ್ವಾಸದ ನಿರ್ಣಯ ಆಗೋದಿಲ್ಲ. ಏನಂತಾರೆ, ಮೀಟಿಂಗನ್ನು ಅಟೆಂಡ್ ಮಾಡ್ತಾರೆ, ಮುಂದೆ ಹಾಕ್ತಾರೆ. ಮೀಟಿಂಗನ್ನು ಮುಂದೆ ಹಾಕಿರ್ತಾರೆ. ಅಲ್ಲಿ ಸಂಬಂಧಪಟ್ಟ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅದನ್ನು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಮುಂದೆ ಹಾಕ್ತಾರೆ. ಮುಂದೆ ಹಾಕಿ ಇದ್ದಕ್ಕಿದ್ದಂಗೆ ಆಗಸ್ಟ್ 7ಕ್ಕೆ ಕೊನೆ ಮೀಟಿಂಗ್ ಆಗ್ತದೆ, ಎಲ್ಲ ನಾಯಕರ ಸಮ್ಮುಖದಲ್ಲಿ ಆಗ್ತದೆ. ಆದಂಥ ಸಂದರ್ಭ ನಾನು ಮನವಿನೂ ಮಾಡ್ಕೊಳ್ತೇನೆ. ಕೊನೆಗೆ ಏನು ಮಾಡ್ತಾರೆ ಅಂದರೆ, ಇಲ್ಲ ಸಭೆನ ಮುಂದೆ ಹಾಕ್ತೀವಿ ಅಂತ ಮುಂದೆ ಹಾಕ್ತಾರೆ. ಮುಂದೆ ಹಾಕಿದ ಮೇಲೆ ಆಗಸ್ಟ್ 28ಕ್ಕೆ ನಾನು ತೀರ್ಥಹಳ್ಳಿ ನಮ್ಮ ಕಿಮ್ಮನ ರತ್ನಾಕರ್ ಸರಿಗೆ ನಾನು ಫೋನ್ ಮಾಡ್ತೇನೆ. ತೀರ್ಥಹಳ್ಳಿಯ ಪತ್ರಿಕಾ ಭವನ ಅನ್ನುವಂಥದ್ದು ತುಂಬ ವರ್ಷಗಳ ನಮ್ಮ ಕಾರ್ಯನಿರತ ಪತ್ರಕರ್ತರ ಒಂದು ಕನಸು. ಏನಂತ ಹೇಳಿದ್ರೆ, ಒಂದು ನಿಮ್ಮ ಪತ್ರಿಕಾ ಭವನ ಬೇಕು ಅನ್ನುವಂಥದ್ದು. ಅದು ಪಟ್ಟಣ ಪಂಚಾಯಿತಿಯ ಒಂದು ವತಿಯಿಂದ ಪಟ್ಟಣ ಪಂಚಾಯಿತಿಯ ಪತ್ರಿಕಾ ಭವನ ಅನ್ನುವಂಥದ್ದು ಈಗ ರೆಡಿ ಮಾಡಾಗಿದೆ. ಅದನ್ನು ಒಂದು ಉದ್ಘಾಟನೆಗೊಳಿಸ್ಬೇಕು ಸರ್ ತಾವು. ಮತ್ತು ವಿಶೇಷವಾಗಿ ನಮ್ಮ ಪಟ್ಟಣದಲ್ಲಿ ಸಾಕಷ್ಟು ವೈದ್ಯರಾಗಿ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಪಟ್ಟಣಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಂತ ಡಾಕ್ಟರ್ ನಾರಾಯಣಸ್ವಾಮಿ ಹೆಸರನ್ನು ಸಭಾಭವನ ಕೆಟ್ಟಿದ್ದೆ. ಅದೆರಡೂ ಉದ್ಘಾಟನೆಗೆ ಸಹ ತಾವು ಬರಬೇಕಂತೇಳಿ 28ಕ್ಕೆ ಫೋನ್ ಮಾಡ್ತೀನಿ. ಕಿಮ್ಮನ ರತ್ನಾಕರ್. ಕೊನೆಗೆ ಅವ್ರು ಏನು ಹೇಳ್ತಾರೆ, ಇಲ್ಲ ನಾನೇ ಚುನಾಯಿತ ಪ್ರತಿನಿಧಿ ಮಾಡ್ಕೊಂಡು ಹೋಗ್ರಿ ಅಂತೇಳಿ 28ನೇ ತಾರೀಕು ನಂಗೆ ಹೇಳ್ತಾರೆ. ಆದರೆ 31ನೇ ತಾರೀಕಿಗೆ ತಗೊಂಡ್ಬಂದು ನಿಮ್ಮ ವಿರುದ್ಧ ನಾವು ಅವಿಶ್ವಾಸ ಮಂಡಿಸ್ತೀವಿ ಅಂತ ಹೇಳಿ ಸೈನ್ ಹಾಕಿದ್ದು ಪತ್ರ ನಾನು ಸದಸ್ಯಗಳ ಮುಖಾಂತರ ನಮ್ಮ ಚೀಫ್ ಆಫೀಸರ್ ತಲುಪಿಸ್ತಾರೆ. ನಿಮ್ಮ ಪಕ್ಷದ ಸದಸ್ಯರು ಅಥವಾ ನಮ್ಮ ಪಕ್ಷದ ಸದಸ್ಯರು ಕೆಲವು ಸದಸ್ಯರು ಅದನ್ನ ಚೀಫ್ ಆಫೀಸರ್ ಮುಖಾಂತರವಾಗಿ ಒಂದು ಇದನ್ನ ತಲುಪಿಸ್ತಾರೆ. ತಲುಪಿಸಿದ ನಮ್ಗೆ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಅವಿಶ್ವಾಸ ತರುವಂತಹ ಸ್ಟ್ರೆಂತ್ ನಮ್ಮ ಪಕ್ಷದಲ್ಲಿ ಇಲ್ಲ. ಅವಿಶ್ವಾಸ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ಸದಸ್ಯರು, ನಮ್ದು ಟೋಟಲ್ ಸ್ಟ್ರೆಂತ್ ಇರೋದು 17 MLA MP ಸೇರಿ 6 BJP ಸದಸ್ಯರಿದ್ದಾರೆ. 2/3 ಮೆಜಾರಿಟಿಯಲ್ಲಿ ಅದು ಅವಿಶ್ವಾಸ ಗೊತ್ತುವಳಿ ಪಾಸ್ ಆಗೋದು. ಅಂಥದ್ರಲ್ಲಿ ಹೆಂಗೆ ಇವ್ರು ಮಾಡ್ತಾರೆ, ಯಾಕಿದ್ರೆ ತಂದ್ರೆ ಅನ್ನೋದು ನನಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು. ನಾನು ಅವ್ರಿಗೆ ಏನು ಕೇಳ್ಕೊಂಡೆ, 31 ಅಕ್ಟೋಬರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಸರ್. ಮತ್ತೆ ನಂದೇ ಒಂದು ಪಟ್ಟಣ ಪಂಚಾಯತಿ ಒಂದು ಅಧಿಕಾರದಲ್ಲಿ ನಾವು ಕೊಟ್ಟಂತಹ ರೀತಿಯಲ್ಲಿ ನಾವು ಜಾಸ್ತಿ ಮಾಡಿದ್ದು ನಂದೊಂದು ಪಟ್ಟಣ ಪಂಚಾಯತಿ ಒಂದೇ ಅಲ್ಲ. ಈ ನಮ್ಮ ಪಟ್ಟಣಕ್ಕೆ ತಾಕೊಂಡಿರುವಂಥ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ 10 ತಿಂಗಳಲ್ಲಿ ಇದೇ ಪಕ್ಷ ತಗೊಂಡಂಥ ನಿರ್ಣಯಗಳು 10 ತಿಂಗಳು ಅಂತ ಹೇಳಿ ಕೊಟ್ಟಂಥದ್ರಲ್ಲಿ 26 ತಿಂಗಳು ಮಾಡಿದ್ದಾರೆ. ಈಗೂ ಸಹ ಉಪಾಧ್ಯಕ್ಷರಿಗೆ ನೀವು ಹಸ್ತಾಂತರ ಮಾಡ್ಬೇಕಂತ ಹೇಳಿದ್ದನ್ನು ಈಗಲೂ ರನ್ನಿಂಗ್ ಇರುವಂಥ ಉಪಾಧ್ಯಕ್ಷರು ನಡೀತಾ ಇದೆ ಗ್ರಾಮ ಪಂಚಾಯತಿ. ಮತ್ತು ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅಂತವರು ಲಾಸ್ಟ್ ಟೈಮ್ ಉಪಾಧ್ಯಕ್ಷರಾದಾಗ 10 ತಿಂಗಳನ್ನು ಕೊಟ್ಟಾಗ 15 ತಿಂಗಳು ಮಾಡಿದ್ದಾರೆ.
ಅವ್ರು ಯಾರ ಮೇಲೂ ಸಹ ಅವಿಶ್ವಾಸ ಮಾಡಲಿಲ್ಲ ಪಕ್ಷ. ನನ್ನ ಬಗ್ಗೆ ಅವಿಶ್ವಾಸ ಮಾಡಿ ಇದೇ ಪ್ರಶ್ನೆ ಕೇಳಿದ್ದಾರೆ. ಬೇರೆ ಯಾರ ಮೇಲೂ ಇಲ್ಲದಂತಹ ಒಂದು ಕ್ರಮ ಅವಿಶ್ವಾಸ, ಜಯಪ್ರಕಾಶ್ ಅವರ ಬೇರೆ ಬೇರೆ ಹೆಸರುಗಳನ್ನ ನೀವು ಹೇಳಿದ್ರಿ, ಅವ್ರು ಯಾರ ಮೇಲೂ ಇಲ್ಲದವರಂತ ಒಂದು ಕ್ರಮವನ್ನೇ ಇದಾಗಿದೆ. ಇನ್ನು ರೆಹಮತುಲ್ಲಾ ಅವರ ಮೇಲೆ ಯಾಕೆ? ಅದಕ್ಕೆ ನನ್ನ ಪ್ರಶ್ನೆ ಆದರೆ, ನಾನು ಸುಮಾರು ಒಂದು 24 ವರ್ಷಗಳ ಕಾಲ ಸ್ಥಳೀಯ ಸಂಸ್ಥೆಯಲ್ಲಿ ನಾನು ಜನಪ್ರತಿನಿಧಿ ಕೆಲಸ ಮಾಡಿರುವಂಥದ್ದು, ಜನರು ಮಧ್ಯೆ ಕೆಲಸ ಮಾಡಿರುವಂಥದ್ದು. ಇಂಥ ಸಂದರ್ಭ ನನಗೆ ಇದು ಒಂದು ಒಳ್ಳೆಯ ಕೊಡುಗೆ ಅಂತ ಭಾವಿಸ್ತೇನೆ. ಪಕ್ಷ ಕೊಟ್ಟಂತಹ ಇಷ್ಟು ದೀರ್ಘಕಾಲ ನಾನು ಸಾರ್ವಜನಿಕ ಕೊಟ್ಟಂಥ ಸೇವೆಗೆ ನಮ್ಮ ತೀರ್ಥಹಳ್ಳಿಯ ಕಾಂಗ್ರೆಸ್ ನಾಯಕರೆಲ್ಲ ಸೇರಿ ಕೊಟ್ಟಂಥ ಕೊಡುಗೆ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಾವೆಲ್ಲೂ ಸಹ ನಾವು ಸಾಕಷ್ಟು ಪಕ್ಷಗಳನ್ನು ಬದಲಾವಣೆ ಮಾಡಿದ್ದೇನೆ. ಹಿಂದೆನೂ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಆದರೆ ನಮ್ದೊಂದು ವಿಚಾರಧಾರೆ ಏನು ಅಂತ ಹೇಳಿದ್ರೆ, ನಾವು ಯಾವಾಗ ಅಧಿಕಾರ ಮಾಡ್ತೇವೆ, ನಾವು ಜಾತಿ ಮೀರಿ ಮತ್ತೆ ಧರ್ಮ ಮೀರಿ ಮತ್ತು ಪಕ್ಷ ಮೀರಿ ನಾವು ಕೆಲಸ ಮಾಡೋದು. ನಮ್ಗೆಲ್ಲ ಗೊತ್ತಾ, ನಿಮಗೆ ಅದು ಬರೀ ಚುನಾವಣೆ ಮಾತ್ರ ಸೀಮಿತ. ಮತ್ತು ಯಾವ ಪಕ್ಷ ಸಿಂಬದಲ್ಲಿ ಗೆದ್ದೀನೋ ಅಲ್ಲಿಂದ ಇಲ್ಲಿ ತನಕ ಕೂಡ ನಾವು ಪ್ರತಿಯೊಂದು ಪಕ್ಷಕ್ಕೂ ಸಹ ನಾನು ಇಷ್ಟೇ ತೋರಿಸ್ಕೊಂಡು ಬಂದಿರುವಂಥದ್ದು. ಇದರಲ್ಲಿ ಏನಂತ ಹೇಳಿದ್ರೆ ಯಾವುದೇ ರೀತಿಯ ಜಿಜ್ಞಾಸೆಗಳಿಲ್ಲ. ಆದ್ರೆ ಏನೋ ಈ ಒಂದೇ ಒಂದು ಸತಿ ಕೂಡ ಯಾವುದೇ ನಾಯಕರು ಕರೆದು ಇಲ್ಲ ನೀವು ಟೈಮಿಗೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂತೇಳಿ ಮನವೊಲಿಸೋದಂತಾಗಲಿ, ಅವ್ರೇನೋ ಅವ್ರ ವಿಚಾರಗಳನ್ನ ಹೇಳುವಂಥದ್ದು ಯಾರೂ ಮಾಡಲಿಲ್ಲ. ಸುಮ್ಮನೆ ಇದ್ದಕ್ಕಿದ್ದಂಗೆ ಒಂದು ಸಭೆ ಕರೆದಂಗೆ ಮಾಡಿದ್ರು. ಹಿಂದೆ ನೀವು 5 ಸಭೆ ಕರೆದು ಬಂದಿಲ್ಲ ಅಂತ ಹೇಳಿದ್ರು, ಊರಲ್ಲಿದ್ದಾಗ ಸಭೆಗಳನ್ನ ಕರ್ಕೊಂಡ್ರು. ಅಂದರೆ ಡಾಕ್ಯುಮೆಂಟನ್ನು ಬಿಲ್ಡಪ್ ಮಾಡಿದ್ರು. ನಾವು ಸಭೆಗೆ ಬರ್ತಾ ಇಲ್ಲ, ಕರೆದಾಗ ಬರ್ತಾ ಇಲ್ಲ ಅಂತ ಡಾಕ್ಯುಮೆಂಟನ್ನು ಬಿಲ್ಡಪ್ ಮಾಡಿದ್ರು. ಪಕ್ಷದ ಆಂತರಿಕ ವಲಯದಲ್ಲಿ ಪಕ್ಷದ ಆಂತರಿಕ ವಲಯದಲ್ಲಿ ಈಗ ನಾವು ನೋಡಿದ ಪ್ರಕಾರ ಪ್ರತಿ ಸತಿ ಸಭೆ ಕರೆದಾಗಲೂ ಜಾಸ್ತಿ ಅಂದ್ರೆ ಒಂದು 8 ರಿಂದ 9 ಜನ ಸೇರುವಂಥದ್ದು. ಆದರೆ ಮೇಜರ್ ಆಗಿ ಪಕ್ಷಕ್ಕಾಗಿ ಶ್ರಮ ವಹಿಸಿದ ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಸಾಕಷ್ಟು ಮುಖಂಡಿದ್ದಾರೆ. ಅವರಿಗೆ ಯಾವ ವಿಚಾರಗಳು ಗೊತ್ತಿಲ್ಲ. ಈಗೇನಂತ ಹೇಳಿದ್ರೆ ಇಲ್ಲ ಪಕ್ಷದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ನಾಲಿಗೆ ಕರೀತಾ ಇದ್ದಾರೆ, ಕೊಟ್ಟು ಮಾತನ್ನು ನಡ್ಕೊಳ್ತಾ ಇಲ್ಲ ಅಂತ ಭಾವನೆಗಳನ್ನ ಸೃಷ್ಟಿ ಮಾಡುವಂತ ಪ್ರಯತ್ನ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಆದಾಗ ಈಗ ರೆಹಮತುಲ್ಲಾ ಸರ್ ಹಲವಾರು ಸಾಮಾಜಿಕ ಜಾಲತಾಣಗಳದ್ದು ಕೂಡ ನಾವು ಪೋಸ್ಟ್ಗಳನ್ನ ಹಿಡಿದು ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ, ಮಾತು ತಪ್ಪಿದ್ದಾರೆ ಅನ್ನೋ ಬಗ್ಗೆ ಕೆಲವೊಂದು ಅತ್ಯಂತ ಕೆಟ್ಟದಾಗಿ ಕೂಡ ನಿಮ್ಮ ಬಗ್ಗೆ ಪೋಸ್ಟ್ಗಳನ್ನ ಹಾಕೋದಾಗಿರ್ಬೋದು, ಕೆಲವೊಂದು ಇದು ಬರೆಯುವಂತೆಲ್ಲ ಸಾಮಾಜಿಕ ಜಾಲತಾಣಗಳು ನಡೆದಿದೆ. ಅದು ಕುರಿತಾಗಿ ಸರ್, ಈಗ ಒಂದೇನಂತ ಹೇಳಿದ್ರೆ ಪಕ್ಷ ಅನ್ನುವಂಥದ್ದು ಒಂದು ಸಮುದ್ರ. ಇಲ್ಲಿ ಏನಂತ ಹೇಳಿದ್ರೆ ನೀವು ಹೇಳಿದಂಗೆ ಪಕ್ಷದ ಸಿದ್ಧಾಂತದಡಿಯಲ್ಲಿ ಮತ್ತು ಬೇರೆ ಸಿದ್ಧಾಂತದ ವಿರೋಧ ಮಾಡೋರು ಸಹ ಪಕ್ಷದ ಒಂದು ವ್ಯಾಪ್ತಿಯಲ್ಲಿ ಅವರು ಓಟ್ಗಳನ್ನು ಹಾಕಿ ನಮ್ಮನ್ನು ಗೆಲ್ಲಿಸಿರ್ತಾರೆ. ನಮ್ಗೀಗ ಏನಂತ ಹೇಳಿದ್ರೆ ಜನರಲ್ ಆಗಿ 2 ವಿಚಾರಗಳಿದ್ದಾವೆ. ಒಂದು, ನಾವು ಪಟ್ಟು ಮಾತಂತ ನಡೆದಿಲ್ಲ ಅನ್ನೋದು ಒಂದು. ಎರಡನೇದಾಗಿ ನಾನು ಹೇಳೋದಂದ್ರೆ ಪಕ್ಷ ನ್ಯಾಯ ಮಾಡಲಿಲ್ಲ ಅಂತ ಹೇಳ್ತಿರೋದು. ಈಗ ಎಕ್ಸಾಂಪಲ್ ನೀವು ಕ್ರಿಕೆಟ್ ಟೀಮ್ ತಗೊಳ್ಳಿ, ವಾಲಿಬಾಲ್ ಟೀಮ್ ತಗೊಳ್ಳಿ, ಯಾವುದೇ ಒಂದು ತಂಡಗಳು ತಗೊಳ್ಳಿ, ಯಾರಿಗೆ ಕೊಡ್ತಾರೆ? ಈಗ ನಾಯಕತ್ವ ಯಾರಿಗೆ ಕೊಡ್ತಾರೆ? ಈಗ ಕೊಡೋ ನಾಯಕತ್ವ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಯಾರಿಗೆ ಸೀನಿಯರಿಟಿ ಇದೆ, ಯಾರು ಅನುಭವಿಸ್ತಿದ್ದ ಅವರಿಗೆ ನಾಯಕತ್ವ ಕೊಡುವಂಥದ್ದು. ಈಗ ಅದನ್ನ ಹೊರತುಪಡಿಸಿ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಈ ಪಕ್ಷ ಹೇಳಿದ ತಕ್ಷಣ ಪಕ್ಷದ ನಾಯಕರು ತೀರ್ಮಾನ ಮಾಡೋ ಟೈಮಲ್ಲಿ ಯೋಚನೆ ಮಾಡಬೇಕು. ಈಗ ನಾವು ನೋಡಿ ಒಂದೇನಂತ ಹೇಳಿ 4 ಬಾರಿ ಗೆದ್ದಂತ ಸಂದರ್ಭದಲ್ಲಿ ಪಟ್ಟಣದ ಆಡಳಿತ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ. ಈಗ ನೋಡಿ ಇಷ್ಟು ವರ್ಷಗಳ 1995 ನಂತರದಲ್ಲಿ, ಅದಕ್ಕಿಂತ ಹಿಂದೆ ಪೊಲೀಸ್ ಸಭೆ ಇದ್ದಂಥ ಸಂದರ್ಭಗಳು ಕೂಡ ಸಾಕಷ್ಟು ಅಧ್ಯಕ್ಷರುಗಳು ನಮ್ಮ ಪಟ್ಟಣಕ್ಕೆ ಪೂರಕ ಹೋಗಂತ ಎಲ್ಲರೂ ಶ್ರಮ ವಹಿಸ್ತಾರೆ. ಅವರು ಒಬ್ಬರಿಬ್ಬರು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಬೆರಳಿಗೆ ಜನನ ಈಗಲೂ ನೆನಪು ಮಾಡ್ತಾರೆ. ಈಗ ರವೀಂದ್ರ ಶೆಟ್ಟಿ ಎಲ್ಲ ಜನ ನೆನಪು ಮಾಡ್ತಾರೆ. ಯಾಕೆ ನೆನಪು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಸೈಟು ಮೇಜರ್ ಆಗಿ ಬಡವರಿಗೆ ಕೊಟ್ಟಂತ ವಿಚಾರಗಳಲ್ಲಿ ಸಾವಿರಾರು ಸೈಟ್ಗಳನ್ನ ಬಡವರಿಗೆ ಕೊಟ್ಟರು ಅನ್ನೋ ಕಾರಣಕ್ಕಾಗಿ. ಡಾಕ್ಟರ್ ನಾರಾಯಣಸ್ವಾಮಿ ನೆನಪು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಮೇಜರ್ ಆಗಿ ಸಾಮಾನ್ಯ ಜನರಿಗೂ ಕೂಡ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಎಂಟರ್ಪ್ರೈಸಸ್ ಫಂಡ್ಗಳ ಮುಖಾಂತರವಾಗಿ ಅವ್ರು ಮೇಜರ್ ಆಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನ ಮಾಡಿದ್ದಾರೆ, ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಇದೆಲ್ಲವೂ ಸಹ ಜನ ನೆನಪು ಮಾಡ್ತಾರೆ. ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಅಧಿಕಾರ ಅನ್ನುವಂಥದ್ದು ಪೂರ್ತಿ ಎದ್ದು ಹೋಗುವಂಥ ಸೇರಲ್ಲ, ಜನರಿಗೆ ಏನಾದ್ರು ಕೊಡ್ಬೇಕು ಅನ್ನೋದು ಕಾನ್ಸೆಪ್ಟ್. ಆ ಕಾನ್ಸೆಪ್ಟಿಗೆ ಕೆಲವು ಟೈಮಲ್ಲಿ 3-4 ತಿಂಗಳು ಜಾಸ್ತಿ ಆಯ್ತು ಅನ್ನೋದೇ ಒಂದು ಅಪರಾಧ ಆಗೋದಂತಾದ್ರೆ. ಈಗ ನಾನು ಮೊನ್ನೆನೂ ಸಹ ಹೇಳಿದ್ದೀನಿ. ಈಗಂದ್ರೆ ಅದಕ್ಕೆ ಎಲ್ಲಿವರೆಗೂ ಹೋಯ್ತು ಅಂದ್ರೆ ಅವಿಶ್ವಾಸದ ವಿಚಾರಗಳು. ಈಗ ನಾವು ಪಕ್ಷದ ಬೆಳವಣಿಗೆ ಬಂದು ಹೇಳಿದ್ದೇವೆ. ಈಗಲೂ ಸಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಏನು ಪುಸ್ತಕ, ನಿರ್ಣಯದ ಪುಸ್ತಕ ಇದೆ, ಆ ಪುಸ್ತಕನ ಬೇಕಾದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕಸಿ ಬಂದು ಓದಿಸಿ ನೋಡ್ಲಿಕ್ಕೆ ಹೇಳಿ. ಅದರಲ್ಲಿ ಸ್ಪಷ್ಟವಾಗಿದೆ. ಅದ್ರಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ನೀವು ಒಂದ್ಸತಿ ನಾನು ಅಕ್ಟೋಬರ್ 31ನೇ ತಾರೀಕಿಗೆ ರಾಜೀನಾಮೆ ಸಲ್ಲಿಸ್ತೇನೆ ಅಂತ ಹೇಳಿ. ಈಗ ನಮ್ಗೆ ಸಿಕ್ಕಿದ ಅಧಿಕಾರ ಆಗಸ್ಟ್ 27, 2024 ಸಿಕ್ಕಿದ್ ನನಗೆ. ಈಗ 2025 ಬಂದಿದೆ. ಈಗ ನಡೀತಿರುವಂಥದ್ದು ಅಂದ್ರೆ ಅಕ್ಟೋಬರ್ ನಡೀತಾ ಇದೆ. ಸುಮಾರು 1 ವರ್ಷ 1 ತಿಂಗಳ ಕಾಲ ನನಗೆ ಅಧಿಕಾರ, 7 ತಿಂಗಳ ಕಾಲ ಅಧಿಕಾರ ಮಾಡಿದಂಗೆ ಆಯ್ತು. ಇನ್ನು 1 ವರ್ಷ ಕಾಲ ಅಧಿಕಾರ ಇದೆ. ಈಗ ನಾವು ಹೇಳಿದ್ದೇನೆ ಅಂತ ಹೇಳಿದ್ರೆ, ಸರ್ ಅವರಿಬ್ರು ಯಾರು ಬೇಕಾದ್ರೆ ಎಲ್ರಿಗೂ ಸಮರ್ಥರ, ಅದರಲ್ಲಿ ಏನು ಮಾತಿಲ್ಲ. ಏನೋ ನಾವು ಸೀನಿಯರ್ ಆದ ತಕ್ಷಣ 4 ಸಿಕ್ಕಿದ ತಕ್ಷಣ ಅದೆಲ್ಲ ಗೊತ್ತುಂಟು ಅಂತ ಹೇಳೋದಲ್ಲ. ಬೇರೆಯವರಿಗೆ ಆಸೆಗಳಿರ್ತವೆ. 1 ವರ್ಷ ಉಳ್ಕೊಂಡಿದೆ ಸರ್, ನೀವು ಅವರಿಗೆ ಅವಕಾಶ ಮಾಡಿಕೊಡಿ. ಮತ್ತು ಒಂದೇ ಕಮ್ಯುನಿಟಿ ಇದೆ, ನೀವು ಅದನ್ನ ಕೊಡುವಂತ ಯಾರು ಡಿಮ್ಯಾಂಡ್ ಮಾಡಿ ನೀವು ಹೇಳಿದ್ರೆ ಒಂದೇ ಕಮ್ಯುನಿಟಿ ಇದೆ, ಅವಕಾಶ ಮಾಡಿಕೊಡಿ ನೀವು ಅಂತ ನಾವು ಹೇಳಿದ್ದೀವಿ. ಯಾವತ್ತೂ ರಾಜೀನಾಮೆ ಕೊಡೋದಿಲ್ಲ,
ಇಲ್ಲ ಸರ್ ನಮ್ಗೆ ಪೂರ್ತಿ ಅವಧಿ ಬೇಕಂತ ಯಾವತ್ತೂ ಕೇಳಿಲ್ಲ. ಕೆಲವು ಕಾನ್ಸೆಪ್ಟ್ ಅಂದ್ರೆ ತಕ್ಷಣವಾಗಿ ಈ ಒಂದು ನಿಮ್ಮ ವಿರುದ್ಧ ಈ ಒಂದು ಅವಿಶ್ವಾಸ ನಿರ್ಣಯ ತಂದಿರುವಂಥದ್ದು ಈ ಒಂದು ಇದಕ್ಕೆ ಕಾರಣ ಏನು ಅಂತ? ಇದಕ್ಕೆ ಒಂದೇನಂತ ಹೇಳಿದ್ರೆ ನನಗೆ ಅನಿಸಿದ ಪ್ರಕಾರ ಏನಂತಂದ್ರೆ ಅವಿಶ್ವಾಸ ನಮ್ಮ ತೀರ್ಥಹಳ್ಳಿಯ ಪಟ್ಟಣ ಪಂಚಾಯತ್ ಇತಿಹಾಸದಲ್ಲೇ ಅವಿಶ್ವಾಸ ತಂದಿದ್ದ ಉದಾಹರಣೆ ನನಗಂತೂ ಗೊತ್ತಿಲ್ಲ. ಈಗ ನನಗೆ ಯಾಕೆ ತಂದೆ ಅಂತ ನಾಯಕರಿಗೆ ನೀವು ಕೇಳಬೇಕು. ನೀವು ಹೇಳಿದಾಗ ಒಂದು ತರದಂತ ನೋಡಿ ಒಂದು ವೆರಿ ಸಿಂಪಲ್ ಮನೆಗೆ ಅನಿಸ್ತು. ಈಗ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ನಾವು ಚುನಾವಣೆ ಕೇಳ್ತೇವೆ. ಈಗ ನಿಮ್ಮನ್ನು ನೋಡಿರಲಿ. ಈಗ ಏನಂದ್ರೆ ನಮ್ಗೆ ಒಂದೇನಂತ ನಾವು ವಿಪ್ ಜಾರಿ ಮಾಡಿದೀವಿ, ವಿಪ್ ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು 25-30 ಜನರನ್ನ ಮನೆ ಎದುರುಗಡೆ ಕಳಿಸಿ ವಿಡಿಯೋ ಮಾಡಿಸಿ ಈಗ ತಗೊಂಡು ವಿಪ್ ನಾವು ಈ ಕಾಂಗ್ರೆಸ್ ನಮ್ಮ ಮನೆ ಎದುರುಗಡೆ ಮಾಡಿದ್ದಾರೆ, ನಮ್ಮ ಸುಶೀಲ ಶೆಟ್ಟಿ ಅವರ ಮನೆ ಮಾಡಿದ್ದಾರೆ, ನಮೃತ್ ಮನೆ ಮಾಡಿದ್ದಾರೆ. ಪ್ರೊಸೀಜರ್ ಮಾಡ್ಲೇಬೇಕಾದ್ರೆ 3-4 ಜನ ಕರ್ಕೊಂಡ್ಬೇಕಾದ್ರೆ ಮಾಡ್ಬೋದು. ಅಂದ್ರೆ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ಅದನ್ನ ಸದೆ ಬಿಡ್ತೀವಿ ಅಂತ ಹೇಳಿ ಹೊರಟಾಗ ಸ್ವಾಭಾವಿಕವಾಗಿ ಪ್ರತಿಯೊಬ್ಬರಿಗೂ ಸಹ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅವರು ಪ್ರತಿನಿಧಿ ತೋರಿಸ್ತಾರೆ. ಅದನ್ನು ತೋರಿಸುವಂತ ಕೆಲಸ ಮಾಡಿದ್ವಿ. ಮತ್ ವಿಶೇಷವಾಗಿ ರಾಜ್ಯ ಸರ್ಕಾರ ನಾವು ನೋಡಿದ್ವಿ. ರಾಜ್ಯ ಸರ್ಕಾರ ಹಿಂದೆ ಬೇರೆ ಸರ್ಕಾರ ಇತ್ತು. ಈಗ ನಮ್ಮ ನಾಡಿನ ಗೌರವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗ್ಯಾರಂಟಿನ ಕೊಟ್ಟಿದ್ರು. ನಾವು ಆ ಗ್ಯಾರಂಟಿ ಕಾರ್ಡನ್ನ ಹಿಡ್ಕೊಂಡು ಪ್ರತಿ ಮನೆಗೂ ಹೋಗಿ ಒಂದು 10 ನಿಮಿಷ ಗ್ಯಾರಂಟಿ ಬಗ್ಗೆ ಹೇಳಿ ಅದನ್ನ ಪೋಸ್ಟ್ಗಳನ್ನ ಅವ್ರ ಮನೇಲಿ ಹಂಚಿ ಬಂದಿದ್ವಿ, ನೀವು ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಅಂತ ಹೇಳಿ. ಆದ್ರೆ ಈ ಪಕ್ಷ ಅದೇ ಪಕ್ಷದ ನಮ್ಮ ತೀರ್ಥಹಳ್ಳಿ ಪಕ್ಷದ ಕಾಂಗ್ರೆಸ್ ನಾಯಕರು ಅವರು ಯಾರು ಈ ಮಾತಿಗೆ ಮಣಿದ ಈ ತರ ಮಾಡೋದು ಗೊತ್ತಿಲ್ಲ. ಒಂದು 15-20 ಜನ ಕಳಿಸಿ ನಮ್ಮ ವಿಪ್ಪನ ಆಸ್ ಎ ಪ್ರೊಸೀಜರ್ ನಾವು ತಗೊಂಡಿಲ್ಲ. ನಾವು ಊರಲ್ಲಿ ಇರ್ಲಿಲ್ಲ. ಆಕ್ಚುಲಿ ನಮ್ಮ 3 ಜನ ಊರಲ್ಲಿಲ್ಲ, ನಾವು ಬೇರೆ ಕಡೆ ಇದೀವಿ. ಈಗ ನಾವು ತಗೊಂಡಿಲ್ಲ ಅಂತ ಪ್ರೊಸೀಜರ್ ಮಾಡ್ಬೇಕಂದ್ರೆ ನಾವು ಇಬ್ಬರ ಕಳಿಸಿ ಮಾಡಬಹುದು. ಅಂದ್ರೆ ಅವಮಾನ ಮಾಡ್ಬೇಕು ಅನ್ನೋ ಇದೇ ಮಾತನ್ನ ಕೇಳಿದ್ರೆ 4 ಬಾರಿ ಗೆದ್ದಂತ ಒಬ್ಬ ಸದಸ್ಯ 2 ಬಾರಿ ಅಧ್ಯಕ್ಷರಾಗಿದ್ದಾರೆ, 2 ಬಾರಿ ಉಪಾಧ್ಯಕ್ಷರಾದಂತ ಸದಸ್ಯರಿಗೆ ಎಲ್ಲೋ ಒಂದ್ ಕಡೆ ಪಕ್ಷ ಬೇಕಂತಾರೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡ್ತಾ ಇದ್ದಾರೆ. ಈಗ ಸರ್ ಏನು ನಾನು ಈಗ ಮೊದಲೇ ಹೇಳಿದೆ ಸರ್, ಈಗ ನಾನು ನಮ್ಮಿಂದನೇ ಪಕ್ಷ, ನಮ್ಮಿಂದನೇ ತೀರ್ಥಹಳ್ಳಿ ಟೌನು, ನಾವು ಅಧ್ಯಕ್ಷತೆ ನಡೆಯೋದು ಅನ್ನೋ ಭಾವನೆಗಳು ನಾನು ಖಂಡಿತವಾಗಿಲ್ಲ. ನೀವು ಹೇಳಿದಂಗೆ ಒಂದು ಕಾಂಗ್ರೆಸ್ ಪಕ್ಷ ಆಗಲಿ ರಾಷ್ಟ್ರೀಯ ಪಕ್ಷ ದೊಡ್ಡ ಸಮುದಾಯ ಇದ್ದಂಗೆ. ಅದಕ್ಕೆ ನಾನು ತುಂಬಾ ಈಗ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ. ಯಾಕಂದ್ರೆ ಸಾಕಷ್ಟು ನಾಯಕರುಗಳು ಕೂಡ ಪಕ್ಷ ಬಿಟ್ಟಂತ ಪಕ್ಷಕ್ಕೆ ನಷ್ಟ ಆಗಿಲ್ಲ. ಈಗ ಏನಂತ ಹೇಳಿದ್ರೆ ನಾವು ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ಸಿನ ಅವಾಗಿಂದಲೂ ಸಹ ಹಳೆ ಕಾಂಗ್ರೆಸ್ಸರಿಗೆ ಸಾಕಷ್ಟು ಶ್ರಮ ವಹಿಸಿದ್ರು, ಬಿಟ್ಟು ಹೋದ್ರು. ಅವರು ಹೋದಾಗ ಕಾಂಗ್ರೆಸ್ಸಿನ ವ್ಯತ್ಯಾಸ ಆಯ್ತಾ? ಈಗ ಏನಾಗತ್ತಂದ್ರೆ ನನ್ಗೆ ಮಾತಾಡುವಂತ ನಂಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾನು ಒಂದು ಮಾತು ನಾನು ಹೇಳ್ಬೋದು ಬಿಟ್ರೆ ಈಗ ನಮ್ಮ ಜೊತೆ ಏನು ಸರಸರಟವಾಗಿ ಹೇಳುವಂತ ತುಂಬಾ ಜನ ಸಿಗೋದಿಲ್ಲ. ಆದ್ರೆ ಪಕ್ಷ ಅಂತ ಹೇಳಿದ ಮೇಲೆ 10 ಜನ ಅದಕ್ಕೆ ಒಂದೊಂದೇ ಅವರವರ ಕಲ್ಪನೆಗಳನ್ನು ಮಾಡಿಕೊಂಡು ಹೇಳಿಕೆಗಳನ್ನು ಕೊಡುವಂಥದ್ದು, ಅದ್ರ ಜೊತೆಯಲ್ಲಿ ಸಾರ್ವಜನಿಕವಾಗಿ ತಪ್ಪು ಗ್ರಹಿಕೆಯನ್ನು ಮಾಡುವಂಥದ್ದನ್ನ ಮಾಡ್ತಾರೆ. 100 ಸತಿ ಒಂದು ಸುಳ್ಳನ್ನು ಹೇಳಿದ್ರೆ ಸತ್ಯ ಅಂತ ಜನ ನನ್ನ ಮಕ್ಕಳು ಇದ್ದಾರೆ. ಆದ್ರೆ ನಮ್ಗೆ ಯಾವುದೇ ರೀತಿ ಆತಂಕಗಳಿಲ್ಲ. ನಮ್ಗೇನ್ ಗೊತ್ತಾ, ನಾವು ತುಂಬಾ ದೂರ ಸಾಕಿ ಬಂದಿದ್ದೇನೆ. ಮುಂದೆ ರಾಜಕೀಯನ ಮಾಡಬೇಕು ಅನ್ನೋ ಕಾನ್ಸೆಪ್ಟು ನಾನು ಯೋಚನೆ ಮಾಡ್ಕೊಂಡಿಲ್ಲ. ಅದು ಒಂದೇನಂದ್ರೆ ಯಾವುದೇ ಒಂದು ಕೆಲಸ ಸಾಮಾನ್ಯ ಕಾರ್ಯಕರ್ತನಾಗಿ ಒಂದು ಪಕ್ಷಕ್ಕಾಗಿ ದುಡಿದು ಒಂದು ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಮಾಡಿಕೊಂಡು ಜನಸ್ನೇಹಿ ಆಡಳಿತ ಕೊಟ್ಟ ನಂತರದಲ್ಲಿ ಸಾರ್ವಜನಿಕ ಅವಮಾನ ಮಾಡುವಂತ ರೀತಿ ನಡ್ಕೊಂಡಿದ್ದು ಖಂಡಿತ ಬೇಜಾರಾಗಿರುವಂತದ್ದು. ಅದರ ಜೊತೆಯಲ್ಲಿ ಈಗ ಪಕ್ಷ ಈಗ ಒಂದು ಅಧ್ಯಕ್ಷ ಸ್ಥಾನ ಅಂತ ಬಂದಾಗ ಪಟ್ಟಣ ಪಂಚಾಯತ್ ಪ್ರಮುಖವಾದಂತಹ ಹುದ್ದೆ ಆಗಿರುವಂತದ್ದು. ಅಂದ್ರೆ ಇಡೀ ಆಡಳಿತ ವ್ಯವಸ್ಥೆನೂ ಒಬ್ಬ ಅಧ್ಯಕ್ಷ ಆದರೂ ನಿಯಂತ್ರಣವನ್ನ ಮಾಡ್ತಾರೆ. ಆದ್ರೆ ಪದೇ ಅಧ್ಯಕ್ಷರ ಬದಲಾವಣೆಯನ್ನ ಮಾಡ್ತಾ ಇರುವಂತದ್ದು 10 ತಿಂಗಳಿಗೊಬ್ರು, 1 ವರ್ಷಕ್ಕೊಬ್ರು, 6 ತಿಂಗಳಿಗೊಂಥರ ಮಾಡ್ತಾ ಇದ್ರೆ ಅದು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಲ್ವಾ ಸರ್? ಈಗ ನಾನು ಅದನ್ನ ನಮ್ಮ ನಾಯಕರುಗಳು ತೀರ್ಮಾನ ಮಾಡಬೇಕು. ಈಗ ನಾನು ಸಹ ಈ ಹಿಂದೆ ಅಧ್ಯಕ್ಷನಾದ ಸಂದರ್ಭದಲ್ಲಿ ಕ್ಯಾಟಗರಿ BCME ಅಂತ ಬಂದಾಗ ನನಗೂ ಒಂದ್ಸತಿ ಅವಕಾಶ ಬಿಜೆಪಿ ಪಕ್ಷ ಮಾಡಿಕೊಟ್ಟಿತ್ತು. ಅದಾದ ಜನರಲ್ ಬಂದಾಗ ಸಂದೇಶ್ ಜೋಳಿ ಒಬ್ಬರನ್ನ ಮಾಡಿದ್ರು. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅನುಭವದಲ್ಲಿ ಏನೋ ಅನುಭವ ಇದ್ದಿರಂತ ವ್ಯಕ್ತಿಗಳನ್ನ ಕೊಟ್ರೆ ಅವ್ರ ಆಡಳಿತ ಚೆನ್ನಾಗಿ ಮಾಡ್ತಾರೆ ಉದ್ದೇಶ ಇಟ್ಕೊಂಡು ಮಾಡೋದು. ಈಗ ನಾನು ಹೇಳಿದೆ ಅಂದ್ರೆ ನೀವು ಹೇಳಿದ್ರೆ ಎಲ್ಲರೂ ಸಾಮರ್ಥ್ಯ, ಪ್ರತಿಯೊಬ್ಬರು ಸಹ 100 ಜನ ತಂದು ನಿಲ್ಸೋರು ಎಲ್ಲ ಜನರಿಂದಾನೇ ಗೆದ್ದು ಬಂದಿರ್ತಾರೆ. ಹಂಗಂತ ಹೇಳ್ಕೊಂಡು 3 ತಿಂಗಳು ಆಡಳಿತ ಕೊಟ್ರೆ ಕೆಲಸ ಮಾಡ್ಲಿಕ್ಕೆ ಆಗ್ತದ? ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನೋಡಿ, ನಾನು ಆಗಸ್ಟ್ 27 ಅಧಿಕಾರ ವಹಿಸ್ಕೊಂಡೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 6 ತಿಂಗಳ ಕಾಲ ನಾವು ಹಳೆ ಬಜೆಟ್ಗೆ ಅಡ್ಜಸ್ಟ್ ಆಗಬೇಕು. ಯಾಕಂದ್ರೆ ಫೆಬ್ರವರಿ ಬಜೆಟ್ ಏನಾಗಿರ್ತದೆ ಆ ಬಜೆಟ್ಗೆ ಅಡ್ಜಸ್ಟ್ ಆಗಿ ಅದನ್ನ ಅನುಷ್ಠಾನ ಮಾಡಬಹುದು. ಅದಾದ್ಮೇಲೆ ಹೊಸ ಯೋಜನೆಗಳು ಹೊಸ ಅಧ್ಯಕ್ಷ ಕಲ್ಪನೆ ಮುಖಾಂತರವಾಗುವಂಥದ್ದು. ಈಗ ನಾನು ಫೆಬ್ರವರಿನಲ್ಲಿ ಬಜೆಟ್ ಮಾಡಿದ್ರೆ ಮಾರ್ಚ್ಗೆ ಅದನ್ನ ಬಜೆಟ್ ಮಂಡನೆ ಆದ ತಕ್ಷಣ ಏಪ್ರಿಲ್ಗೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅದ್ರಲ್ಲಿ ಈಗಾಗಲೇ ಸರ್ ನಾವು ಏನು ಘೋಷಣೆಗಳು ಮಾಡ್ಕೊಂಡಿದ್ವಿ, ಬರೀ ಘೋಷಣೆಗೊಳಿಸ್ಕೊಂಡಿಲ್ಲ. ಈಗ ನಾವು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಸುಮಾರು 2,69,00,000 ರೂಪಾಯಿದು ನಮ್ಮ ವಾಟರ್ ಹೆಡ್ ನಡೆದಂತಹ ವಾಟರ್ ಬೋರ್ಡ್ ಅಂತ ಕಾಮಗಾರಿ ನಡೀತಾ ಇದೆ. 1 ಕೋಟಿ ರೂಪಾಯಿ 2021 ಅಲರ್ಟ್ ಆಗಿದ್ದವು. ಆ ಪೆಂಡಿಂಗ್ ಅಮೌಂಟ್ ಇದ್ದಿದ್ರೆ 1 ಕೋಟಿ ಟೆಂಡರ್. ಅದರಲ್ಲಿ ಅಂಗನವಾಡಿ ಕೇಂದ್ರಗಳಿದಾವೆ, ಗಾಂಧಿನಗರ ಅಂಗನವಾಡಿ ಕೇಂದ್ರ, KCC ಅಂಗನವಾಡಿ ಕೇಂದ್ರ, ಅದ್ರ ಜೊತೆಯಲ್ಲಿ ಪಾರ್ಕ್ ಡೆವಲಪ್ಮೆಂಟ್, ಇದೆಲ್ಲವೂ ಸಹ ಆ 1 ಕೋಟಿಯಲ್ಲಿ ಇರುವಂಥದ್ದು.
ಅದಾದ ನಂತರದಲ್ಲಿ 15 ಫೈನಾನ್ಸಿಂದ ಟೆಂಡರ್ ಆಗಿದೆ. ಅದಾದ ಪಟ್ಟಣ ಪಂಚಾಯಿತಿಯಿಂದ ಟೆಂಡರ್ ಆಗಿದೆ. 1,20,00,000 ಪಟ್ಟಣ ಪಂಚಾಯಿತಿಯ ನೀರಿನ ಕರ ನಮ್ಮಲ್ಲಿ ಏನಿತ್ತು ಅಮೌಂಟ್ ಇತ್ತು ಅದನ್ನ ಹೆಡ್ ಆಫ್ ದಿ ಅಕೌಂಟ್ ಚೇಂಜ್ ಮಾಡಬೇಕಿತ್ತು. ಸರ್ಕಾರದ ಲೆವೆಲ್ ತಗೊಂಡು ಚೇಂಜ್ ಮಾಡಿಕೊಂಡು ಎಲ್ಲ 15 ವಾರ್ಡ್ಗಳಿಗೂ ಕೆಲಸ ಮಾಡಿಸಿದ್ದೀನಿ. ಅದ್ರ ಜೊತೆಯಲ್ಲಿ ಒಂದು 80 ಲಕ್ಷ ರೂಪಾಯಿ. ಈಗ ನಮ್ದು ನಾ ಹೇಳಿದೆ ತುಂಬಾ ಯಾವ್ದಾದ್ರು ಕಾರ್ಯಕ್ರಮ ಹಾಕ್ಬೇಕಂದ್ರೆ ಅದಕ್ಕೆ ಹಣ ಬೇಕಾಗ್ತದೆ. ಹಣ ಕೊರತೆ ಯಾವ್ದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ. ಬರೇ ಬೊಗಳೆದಾಸನ ಕೆಲಸ ಮಾಡ್ಲಿಲ್ಲ. ಆ 80 ಲಕ್ಷ ಏನ್ ಮಾಡಿದ್ರೆ ಎಂಟ್ರಿ ಫಸ್ಟ್ ಫಂಡ್ ನೋಡ್ಕೊಂಡು ರಿಟರ್ನ್ಸ್ ಬರ್ತದೆ ಸರ್ ಇದ್ರಲ್ಲಿ, ಯಾಕಂದ್ರೆ ಬಯಲುರಂಗ ಮಾತ್ರ ಮಾಡಿದ್ರೆ ರಿಟರ್ನ್ಸ್ ಬರ್ತದೆ ಅಂತ ಹೇಳಿದಾಗ್ಲೂ ಇಲ್ಲ ನೀವು ಸರ್ಕಾರ ನಮ್ಮೊಂದಿಗೆ ಹೋಗ್ಬೇಕಂತ ಹೇಳಿದಾಗ ಸೀದಾ ಗೌರ್ಮೆಂಟಿಗೆ ಹೋಗಿ ಮಾಡಿಸ್ಕೊಂಡ್ ಬಂದಿದ್ದೀನಿ. ಈಗ 3 ತಿಂಗಳಲ್ಲಿ ನಮ್ಮ ತೀರ್ಥಹಳ್ಳಿ ಪಟ್ಟಣದಲ್ಲಿ ಕುವೆಂಪು ರಂಗಮಂದಿರ, ಬಯಲು ರಂಗಮಂದಿರ 2 ಗ್ರೀನ್ ರೂಮ್ ಇರುವಂತಹ 46 ಸ್ಟೇಜಿನ ರಂಗಮಂದಿರ ಈಗ ಸ್ಥಾಪನೆ ಆಗ್ತದೆ. ಅದೆಲ್ಲ ನಾವು ಶ್ರಮ ವಹಿಸಿರುವಂತದ್ದು ಮತ್ತು ವಿಶೇಷವಾಗಿ ಆಸಕ್ತಿ ವಹಿಸಿ ಇಡೀ ಪಟ್ಟಣ ನೋಡ್ತೀರ ನೀವು. ಈಗ ಯಾವುದೇ ಹಬ್ಬ ಹರಿದಿನ ಬಂದಾಗ ನೀನೇನು ಕೇಳ್ತಿದ್ದೆ, ದನಗಳು ಜಾಸ್ತಿ ಆಗಿದ್ದಾರೆ, ಕರೀತಾ ಇದ್ದಾರೆ, ಮತ್ತೆ ಕ್ರೈಮ್ಗಳು ಜಾಸ್ತಿ ಆಗ್ತದೆ ಅಂತ ಹೇಳಿ. ಅದು ನೀವು ನೋಡಿದ್ರೆ ಇಡೀ ಟೌನ್ ಹುಡುಕಿದ್ರು ಯಾರ್ಯಾರು ಅಂಗಡಿಗಳಿಗೆ ಹೋಗ್ಕೊಂಡು ಒಂದು CCTV ಹುಡ್ಕೊಂಡು ಅದನ್ನ ನೋಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಅದಕ್ಕೆ ನಾನು ಪೊಲೀಸ್ ಇಲಾಖೆ DSP ಅವ್ರನ್ನ ಮತ್ತು ಸಬ್ ಇನ್ಸ್ಪೆಕ್ಟರ್ನ ಕರೆಸಿ ಅದನ್ನ ವಿನೋದ್ ಗ್ರೂಪ್ ಅನ್ನುವಂಥ ಏಜೆನ್ಸಿನ ಕರೆಸಿ ಸುಮಾರು ಗೂಗಲ್ ಮ್ಯಾಪ್ ಅನ್ನ ತಯಾರು ಮಾಡಿ ಒಂದು 22 ಕ್ಯಾಮ್ರಾ 22 ಪೋಲ್ಗಳು 44 ಕ್ಯಾಮ್ರಾದು 39 ಲಕ್ಷದ ಎಸ್ಟಿಮೇಟ್ ಮಾಡಿಸಿದ್ದೀನಿ. ಅದರಲ್ಲಿ 11 ಲಕ್ಷ ಪಟ್ಟಣ ಪಂಚಾಯತಿ ವತಿಯಿಂದ ಟೆಂಡರ್ ಮಾಡಿದ್ವಿ. 2 ವೈರ್ಲೆಸ್ ಕಂಬಗಳು ಬರ್ತವೆ, 6 ಸೌಂಡ್ ಕ್ಯಾಮರಾಗಳು ಬರ್ತವೆ, ಸ್ಟೇಷನ್ಲೇ ಮಾನಿಟರಿಂಗ್ ಕೊಡುವಂಥದ್ದು. ಇದೆಲ್ಲವೂ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ನಿಲ್ಸ್ಕೊಂಡಿದ್ದೀನಿ. ಅದಾದ್ಮೇಲೆ ಈಗ ಜಿಮ್ ಅಷ್ಟೇ 2008 ಮಾಡಿದ ಪಟ್ಟಣ ಪಂಚಾಯತ್ ಜಿಮ್ ಇತ್ತು. ಹೊಸ ಜಿಮ್ ಕೊಡಬೇಕನ್ನೋ ಕಾರಣಕ್ಕೆ ಹೊಸ ಜಿಮ್ ಕೆಲಸ ಈಗಾಗಲೇ ನಮ್ಮ ಏನಂತ ಹೇಳಿದ್ರೆ ವಿಶ್ರಾಂತಿ ಕೊಠಡಿ ಅನ್ನುವಂಥದ್ದು ಜಿಮ್ ಆಗಿ ಪರಿವರ್ತನೆ ಮಾಡಿದ್ರೆ ಸ್ವಲ್ಪ ಲೇಡೀಸ್ ಜಿಮ್ ಪ್ರಾರಂಭ ಮಾಡಿಸಿದ್ದೀನಿ. ಅದಾದ್ಮೇಲೆ ಹೊಸ ಜಿಮ್ಮಿಗೆ 15 ಲಕ್ಷ ರೂಪಾಯಿ ಈಗ ಅದನ್ನು ಎಕ್ವಿಪ್ಮೆಂಟ್ಸ್ ಪ್ರೊವಿಷನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ವಿಶೇಷವಾಗಿ ಜೋಪಡಿಯಲ್ಲಿರುವಂತಹ ನಿವಾಸಿಗಳಿಗೆ ಅವರಿಗೆ ಹಕ್ಕುಪತ್ರ ಕೊಡುವ ಉದ್ದೇಶಕ್ಕೆ ಅವರಿಗೆ ಜಾತಿ ಶಕ್ತಿ ಸಮಸ್ಯೆ ದಾಖಲೆ ಮಾಡಿ ಈಗ ಸರ್ಕಾರಕ್ಕೆ ಈಗ ನಿಮ್ಮ ಶಾಸಕರ ಸಹಕಾರದಿಂದ ಅಷ್ಟೇ ನಿರ್ಣಯ ಮಾಡಿಕೊಂಡು ಈಗ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸರ್ಕಾರಕ್ಕೆ ಇದನ್ನು ಏನು ಪ್ರಪೋಸಲ್ ಕಳಿಸಿದ್ವಿ. ಇದೆಲ್ಲವೂ ಈಗ ಆಗುವಂಥದ್ದು. ಮತ್ತು 1998ರಿಂದ ಒಂದೇ ಒಂದು ಆಶ್ರಯ ನಿವೇಶನ ಪಟ್ಟಣದ ನಮ್ಮ ಬಡವರಿಗೆ ಕೊಟ್ಟಿದ್ದಿಲ್ಲ. ಅದಕ್ಕಾಗೂ ಕೂಡ ಏನಂತ ನೋಡಿದ್ವಿ, 1 ಎಕರೆ ಅಲರ್ಟ್ ಆಗಿದ್ದು, 2 ಎಕರೆ ಅಲರ್ಟ್ ಆಗಿದ್ದು ನಮ್ಮ ತಮಿಳುಕೊಪ್ಪ ತಕ್ಷಣದಲ್ಲಿ ಹಾಕಿ ಸರ್ವೆ ಹಾಕಿ ಸರ್ ಅಂತ ಹೇಳಿ ಗುಡ್ಡ ಅಂತ ಹೇಳಿದ್ರು. ಇಲ್ಲ ಸರ್ ಸರ್ವೆ ಹಾಕಿ ನೋಡಿ ಅದು ಗೊತ್ತಾಗತ್ತೆ ಒಂದ್ಸತಿ, ಆದ್ರೆ ಒಂದು 100-105 ಜನ ಸೈಟ್ ಕೊಡ್ಬೋದು. ಅದಾದ್ಮೇಲೆ ಪುತ್ತಿಗೆ ಮಠದ ಲ್ಯಾಂಡ್ ಅನ್ನ 2005 ಪರ್ಚೇಸ್ ಮಾಡಿದಿತ್ತು. ಅದು ಕೊನೆಗೆ ಫಾರೆಸ್ಟ್ ಅಂತ ಹೇಳಿ ಮತ್ತೆ ರಿಪೀಟ್ ಆಗಿ ಫಾರೆಸ್ಟ್ ತಗೊಂಡಿದ್ರು. ಆ ತಗೊಂಡ ನಂತರ ಆ ಲ್ಯಾಂಡ್ ಅನ್ನು ಕೂಡ ಪುತ್ತಿಗೆ ಮಠಕ್ಕೆ ಒಂದು ಪತ್ರ ಬರೆದು ಇಲ್ಲ ನೀವು ಸರ್ ನಿಮ್ಮ ಪುತ್ತಿಗೆ ಮಠದ ಬೇರೆ ಲ್ಯಾಂಡ್ ನಮ್ಗೆ ಲ್ಯಾಂಡ್ ಕೊಡಬೇಕು, ಆಶ್ರಯ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ಕಿತ್ತಿನಗದ್ದೆ ಭಾಗದಲ್ಲಿರುವಂತಹ ಈಗಾಗಲೇ ಚರ್ಚೆ ಆಗ್ತಾ ಇದೆ, ನಮ್ಮ ಧರ್ಮೇಶ್ ಅವ್ರ ಹೆಸರು ಚರ್ಚೆ ಆಗ್ತಾ ಇದೆ. ಅವ್ರು ತಗೊಂಡು ಪಕ್ಕದ ಲ್ಯಾಂಡ್ ಅಲ್ಲಿ 33 ಎಕರೆ ಗೋಮಾಳ ಉಂಟಂತ ಹೇಳ್ಯಾರ. ಅದರಲ್ಲಿ ಉಂಟಲ್ಲ ಒಂದು 15 ಎಕರೆ ಕೃಷ್ಣ ಬೈರೇಗೌಡರಿಗೆ ಮನವಿ ಕೊಟ್ಟು ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವ್ರಿಗೆ ಮನವಿ ಕೊಟ್ಟು ಅವ್ರ ಮುಖಾಂತರವಾಗಿ ಮಧುಬಂಗಾರ ಮುಖಾಂತರವಾಗಿ DC ಹೇಳಿಸಿ ನಮ್ಮ ತಹಶೀಲ್ದಾರ್ ಹೇಳಿಸಿನಿ. ಅದು ನೋಡಿ ಏಡೆನ್ಸ್ ನಡೀತಾ ಇದೆ. ಅದು ಗೋಮಾಳ ಅಂತಂದ್ರೆ 15 ಎಕರೆ ಕೊಟ್ಟು ಸಾರ್ವಜನಿಕ ಸೈಟ್ ಕೊಡಬಹುದು. ಈ ಎಲ್ಲಾ ಪ್ರಯತ್ನಗಳು ಮಾಡಿದೆ ಪ್ರಾಮಾಣಿಕವಾಗಿ. ಇಷ್ಟೆಲ್ಲ ಮಾಡಿರುವಂತಹ ರೆಹಮತುಲ್ಲಾ ಆಸಾದಿ ಅವರು 4 ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಹಲವಾರು ರೀತಿಯಲ್ಲಿ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ತೀರ್ಥಹಳ್ಳಿ ಪಟ್ಟಣಕ್ಕಾಗಿರ್ಬೋದು, ನಿಮ್ಮ ಪಕ್ಷಕ್ಕಾಗಿರ್ಬೋದು. ಇಷ್ಟೆಲ್ಲ ಮಾಡಿದವರಿಗೆ ಪಕ್ಷ ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕೂ ಕಳೆದು ಕೂಡ ಹೌದು ರೆಹಮತುಲ್ಲಾ ಆಸಾದಿ ಅವರೇ ನೀವು ಏನು ಈಗ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಈ ರೀತಿಯಾದ ಚರ್ಚೆಗಳೇನಾದ್ರೂ ನಡೆದಿತ್ತ ಸರ್? ಈಗ ನನಗೆ ಯಾರ್ಯಾರ ನನ್ನ ಹತ್ರ ಮಾತಾಡ್ಲಿಕ್ಕೆ ಬಂದಿರೋ ಅದನ್ನು ಹೇಳಿದೆ ನಿಮಗೆ. ನಾನು ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ, ಯಾವ ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡ್ತೀವಿ ಎಲ್ಲವೂ ನಾವು ಮಾಡ್ತೀವಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ವ್ಯವಸ್ಥೆ ರೋಟಿಂಗ್ ಸಿಸ್ಟಮ್ ಇದೆ. ನೀವು ಹೇಳಿದಂಗೆ ಆಯ್ತು ಒಬ್ಬ ಈಗ ಏನು ಯಾವುದೇ ಆದ್ಮೇಲೆ ಬಿಡಲೇಬೇಕು. ಈಗ ನೀವು ಹೇಳಿದಾಗ ಒಂದು ಪಕ್ಷದ ಒಡಂಬಡಿಕೆ ಪ್ರಕಾರವಾಗಿ ಬಿಡ್ಲಿಕ್ಕೆ ನಮ್ದು ಯಾವುದೇ ರೀತಿ ನಮ್ದು ಯಾವಾಗಿಂದೂ ತಕರಾರಿಲ್ಲ. ಈಗ ಹೇಳಿದ್ರೆ ನಾನು ಯಾಕಂದ್ರೆ ಆ ಪಕ್ಷದ ನಾಯಕರಾಗ ಕೆಲವರು ಏನಂತ ಹೇಳಿದ್ರೆ ಪಿಂಚುಚರ್ ಇರ್ತಾರೆ, ಏಳಿಗೆ ಅಸೂಯೆ ಪಡೋರು ಇರ್ತಾರೆ, ಅವರಿಂದ ಈ ಸಮಸ್ಯೆಗಳು ಸೃಷ್ಟಿಯಾಗಿರುವಂಥದ್ದು. ಈಗ ನಾನು ಅದನ್ನು ಅರ್ಧಕ್ಕೆ ನಿಲ್ಲಿಸಿದೆ. ಈಗ ನೋಡಿ 1931 ಮಿರ್ಜಾ ಇಸ್ಮೇಲ್ ಅವರು ನಮ್ಮ ಬನ್ನಿ ಮಂಟಪನ ಉದ್ಘಾಟನೆಗೆ ಬಂದಿದ್ರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ದಿವಾನದಂತವು ಅದು ತಿಪ್ಪಾಜೇಶ್ವರ ಮಾಡಿದ್ದು. ಸುಮಾರು 94 ವರ್ಷಗಳ ನಂತರ ದಸರಾದ ಧಾರ್ಮಿಕ ಕಾರ್ಯಕ್ರಮ ನಡೆಯುವಂತ ಬನ್ನಿ ಮಂಟಪನ ಪಟ್ಟಣ ಪಂಚಾಯತ್ ಅಭಿವೃದ್ಧಿಗೊಳಿಸಿದ್ದೀನಿ. ನನ್ನ ಪ್ರೀತಿಯ ತೀರ್ಥಹಳ್ಳಿ ಸ್ಟೋನ್ ಬೋರ್ಡ್ ಅನ್ನು ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ಪಾರ್ಕಿಗೆ ಇನ್ನು ಹೇಳ್ಬೇಕಂತ ಹೇಳಿದ್ರೆ ಮನೆ ಕ್ಯಾಮ್ರಾ ಇದೆ, ತುಂಬಾ ವರ್ಷಗಳಾಗಿತ್ತು. ಕ್ಯಾಮ್ರಾ ಹಾಕ್ಸ್ಕೊಟ್ಟಿದ್ದೀನಿ, CC ಕ್ಯಾಮ್ರಾ ಅಳಿಸ್ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಇನ್ನೂ ಏನಂತ ಹೇಳಿದ್ರೆ ಸಾಕಷ್ಟು ನಿಮಗೆ ಅಂಡರ್ ಫೌಂಟನ್ ಇರ್ಬೋದು, ಕಾಲೇಜ್ ಟೈಪ್ ಮಕ್ಕಳು ಆಡ್ಲಿಕ್ಕೆ ಮಾಡುವಂಥದ್ದು ಇರ್ಬೋದು, ಔಟ್ಡೋರ್ ಜಿಮ್ ಇರ್ಬೋದು, ಅದಕ್ಕೆಲ್ಲ ಪ್ರಯೋಜನಗಳು ಮಾಡಿಸಿದ್ದೀನಿ. ಇನ್ನೂ ಹೇಳ್ಬೇಕಂದ್ರೆ ಎಳಮಸಕ್ಕೆ ಸಂಬಂಧಪಟ್ಟ ಪರ್ಯಾಯ ರಸ್ತೆ ಇರಲಿಲ್ಲ. ಯಾಕಂದ್ರೆ ನಾವು ಛತ್ರೀಕೆರೆ ಹೋಗಿ ಚಕ್ರತೀರ್ಥ ಮುಖಾಂತರವಾಗಿ ಡೈರೆಕ್ಟ್ ರಥಬೀಟಿ ಸೇರುವಂತ ರಸ್ತೆಯನ್ನು ಕೂಡ ನನ್ನ ಅವಧಿಯಿಂದ ನಾವು ಟೆಂಪರರಿ ರೋಡ್ ನಾನೇ ಮಾಡಿಸಿರುವಂಥದ್ದು. ಇದೆಲ್ಲ ಎಲ್ಲರೂ ಸಹಕಾರ. ಈಗ ವಿಶೇಷವಾಗಿ ವ್ಯೂಸ್ ನೋಡ್ಲಿಕ್ಕಾಗಿ ಒಂದು 20 ಮಿನಿಟ್ ಟೆಂಡರ್ ಮಾಡಿದ್ದೀನಿ. ಮತ್ತೆ ನನ್ನ ಐ ಲವ್ ತೀರ್ಥಹಳ್ಳಿ ಎನ್ನುವಂತ ಎಲೆಕ್ಟ್ರಿಕಲ್ ಬೋರ್ಡಿಗೆ ರೆಡಿ ಮಾಡಿಸಿದ್ದೀನಿ. ಸ್ಟ್ರೀಟ್ ಲೈಟ್ ಕಂಬಗಳನ್ನು ಹಾಕ್ಸಿದ್ದೀನಿ. ಎಲ್ಲವೂ ಸಹ ಎಲ್ಲ ನಾವು ಹೇಳಿದಂಗೆ ಕೌನ್ಸಿಲ್ ಪಟ್ಟಣ ಪಂಚಾಯತ್ ಒಂದು ನೀವು ಹೇಳಿದಂಗೆ ಒಂದು ಸಂಸ್ಥೆಯ ಅಧ್ಯಕ್ಷನಾದ ಮೇಲೆ
ಆ ಕಲ್ಪನೆಗಳು ನಮ್ಮಲ್ಲಿ ಬಂದಾಗ ಸಭೆಯಲ್ಲಿ ಇರ್ತೀವಿ. ಸಭೆಯಲ್ಲಿ ಎಲ್ಲಾ ಸದಸ್ಯರ ಸಹಕಾರ, ನಾವು ಹೇಳೋದಕ್ಕೆ ನಾನು ಮಾಡಿದೆ ಅಂತ ಜಾಸ್ತಿ ನಾವು ತಂದ ಸಬ್ಜೆಕ್ಟ್ ಅನ್ನ ಎಲ್ಲ ಸದಸ್ಯರು ಒಪ್ಪಿದ್ದಾರೆ. ಅವರೆಲ್ಲರೂ ಸಹಕಾರದಿಂದ ಅದನ್ನು ಅನುಷ್ಠಾನಗೊಳಿಸುವಂತ ಕೆಲಸ ಮಾಡಿದ್ರು. ಮತ್ತೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಇರ್ಬೋದು, ಹಾಗೆ ನಮ್ಮ ನಾಯಕರಾದಂತಹ ವಿಶೇಷ ಮಧು ಬಂಗಾರಪ್ಪನವರು ಇರ್ಬೋದು, ರಹೀಂ ಖಾನ್ ಸರ್ ಅವರು ಇರ್ಬೋದು, ಹಾಗೆ ಸಿಎಂ ಪೊಲಿಟಿಕಲ್ ನಾಸೀರ್ ಅಹಮದ್ ಸಾರ್ ಇರ್ಬೋದು, ವಿಶೇಷವಾಗಿ ನಮ್ಮ ಹರಿಪ್ರಸಾದ್ ಸರ್ ಅವರು ಇರ್ಬೋದು, ನಮ್ಮ ರಾಜ್ಯ ಮತ್ತು ರಾಷ್ಟ್ರ ನಾಯಕರು, ಕಾಂಗ್ರೆಸ್ ನಾಯಕರು ಎಲ್ಲರೂ ಸಹಕಾರ ಕೊಟ್ಟರು. ಅದೇ ರೀತಿ ನಮ್ಮ ವಿರೋಧ ಪಕ್ಷ ನಾಯಕರಾದಂತಹ ನಮ್ಮ MP ರಾಘವೇಂದ್ರ ಅವರು ಇರ್ಬೋದು, ಹಾಗೆ ನಮ್ಮ ಶಾಸಕರು ಆರೋಗ್ಯ ಜ್ಞಾನೇಂದ್ರ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಕೆಲಸಕ್ಕೆ ಏನೊಂದು ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನನಗೆ ಅನಿಸ್ತಿರುವಂಥದ್ದು, ಈಗ ನಾವು ಸುಮ್ಮನೆ ಕೂತು ಕಾಲಹರಣ ಮಾಡಿದ್ರೆ ಬೇರೆ. ಮತ್ತೆ 2 ಕಾನ್ಸೆಪ್ಟ್ಗಳು ಒಂದು ವಿಶೇಷವಾಗಿ ಇಟ್ಕೊಂಡು ನೋಡಿ, ಈಗ ಇಟ್ಕೊಂಡಿದ್ದೀನಿ, SC ST ಮಕ್ಕಳು ಮತ್ತು BPL ಕುಟುಂಬದ ಮಕ್ಕಳಿಗೆ 100 ಜನ ಮಕ್ಕಳಿಗೆ ಉಚಿತ ತರಬೇತಿ ಮತ್ತು ಲೈಸೆನ್ಸ್ ಕೊಡುವಂತ ಕಾರ್ಯಕ್ರಮ, ಅದು ಈಗ ನಾನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೊಟ್ಟೆ. ಅದು ಈಗ ನಿರ್ಣಯ ಬಜೆಟ್ ಅಲ್ಲಿ ಮಾಡಿಸ್ಕೊಂಡಿದ್ದೀನಿ, ಅದು ಇಂಪ್ಲಿಮೆಂಟ್ ಆಗೋದಿದೆ. ಅದ್ರ ಜೊತೆಯಲ್ಲಿ ಇನ್ನು ಹೇಳ್ಬೇಕಾದ್ರೆ ನಮ್ಮ ಕ್ಲಿನಿಕ್, ಪಟ್ಟಣ ಪಂಚಾಯತ್ ನಮ್ಮ ಕ್ಲಿನಿಕ್ 12 ಜನ ಡಾಕ್ಟರ್ಗಳನ್ನ, ಅದ್ರಲ್ಲಿ ನಮ್ಗೆ ಏನಂದ್ರೆ ನಾವು ಸಿಟಿ ಏರಿಯಾಕ್ಕೆ ಹೋದಾಗ ಮೇಜರ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ಪೆಷಲಿಸ್ಟ್ಗಳು ಅಲ್ಲೇ ಸಿಗೋದು. ನಿಮ್ಮ ಸ್ಕಿನ್ನು, ನಿಮಗೆ ಯೂರಾಲಜಿ, ಮತ್ತೆ ನೀವು ನಿಮಗೆ ನ್ಯೂರೋ, ಇದೆಲ್ಲ ನಿಮಗೆ ತಾಲೂಕು ಕೇಂದ್ರಗಳಲ್ಲಿ ಸಿಗಲ್ಲ. ಅವರಿಗೆಲ್ಲ ಸಂಡೇ ಟು ಸಂಡೇ ಕರೆಸಿ ಪಟ್ಟಣ ಪಂಚಾಯತಿ ಕ್ಲಿನಿಕ್ ಮಾಡಿ, ಅವರು ಒಂದು ಡೇಗೆ ಎಷ್ಟು ಪೇಷಂಟ್ ಅನ್ನ ನೋಡ್ತಾರೆ, ಪಟ್ಟಣ ಪಂಚಾಯತಿ ರಿಜಿಸ್ಟ್ರಿಮೆಂಟ್ ಅನ್ನು ಮಾಡಿ ಅವರು ಉಚಿತವಾಗಿ ಕೊಡುವುದು. ಅದಕ್ಕೆ ನಾನು ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀನಿ 5 ಲಕ್ಷ ರೂಪಾಯಿ. ಅವ್ರಿಗೆ 9,000 ರೂಪಾಯಿ TADA ಕೊಡ್ಬೋದು. ಆ ಡಾಕ್ಟರ್ ಪ್ಯಾನಲ್ ಮಾಡಿಸಿಟ್ಟಿದ್ದೀನಿ. ಈಗ ನೀವಿನ್ನೂ ಹೇಳ್ಬೇಕಾದ್ರೆ ನೀವು ಒಂದ್ಸತಿ ನೀವು ಟೌನ್ ಸುತ್ತಿದ್ರೆ ಗೊತ್ತಾಗ್ತದೆ. ಮೇಜರ್ ಆಗಿ ನಮ್ಮ ಆಟೋ ಸ್ಟ್ಯಾಂಡ್ಗಳು ಮಾಡಿಸಿದ್ದೀನಿ. ಕುರುವಳಿ ಆಟೋ ಸ್ಟ್ಯಾಂಡಿಂಗ್ ನಿರ್ಮಾಣ ಆಗಿದೆ. ಈ ಗೂಡ್ಸ್ ಸ್ಟ್ಯಾಂಡಿಂಗ್ ಈಗಾಗಲೇ ರೆಡಿ ಮಾಡಿದ್ದೀವಿ. ಈಗ ಲಾರಿ ಮಾಲೀಕರ ಸಂಘದ 40 ವರ್ಷದ ಅವ್ರ ಬೇಡಿಕೆ ಇತ್ತು, ಮಾಡಿಸ್ಕೊಟ್ಟಿದ್ದೀನಿ. ಯಾವುದೇ ಒಂದು ಪಟ್ಟಣಕ್ಕೆ ಪೂರಕವಾಗಿ ಆಗ್ಬೇಕಂತ ಎಲ್ಲವೂ ಮೇಜರ್ ಆಗಿ ಮಾಡಿರುವಂಥದ್ದು ನಮ್ಮ ಅಭಿವೃದ್ಧಿಯ ಒಂದು ಭಾಗವಾಗಿತ್ತು. ಮತ್ತು ಜನಸಾಮಾನ್ಯ ನೀವು ನೋಡಿರ್ಬೋದು, ಬಿ ಖಾತಾ ಅನ್ನುವಂಥದ್ದು ಕಾನ್ಸೆಪ್ಟ್ ಬಂತು ಒಂದು. ಯಾಕಂದ್ರೆ ಸರ್ಕಾರ 2017 ರದ್ದುಗೊಳಿಸಿತ್ತು, ಅಲಿನೇಷನ್ ಕನ್ವರ್ಷನ್ ಆಗಿಲ್ಲ ಅಂತ ಹೇಳಿ. ಅದು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅದು ಅನುಷ್ಠಾನಗೊಳಿಸ್ತು. ಯಾಕಂದ್ರೆ ಬಿ ಖಾತನ ಮಾಡ್ಕೊಡಿ ಅಂತ ಹೇಳಿ. ಈಗ ಮತ್ತೆ ಎ ಖಾತೆ ಹೊರಟಿದೆ. ಈಗ ಅಂದ್ರೆ ಪ್ರೊಸೀಜರ್ ಲ್ಯಾಬ್ಸ್ ಇದ್ದನ್ನ ಅಧಿಕೃತಗೊಳಿಸಿತು ಸರ್ಕಾರ. ಅದು ಅಷ್ಟು ಜನಕ್ಕೂ 133 ಖಾತೆಗಳನ್ನು ಒಂದು ಕಾರ್ಯಕ್ರಮ. ಯಾಕಂದ್ರೆ ನೀವು ಕಚೇರಿಗೆ ಬಂದು ಅಲ್ದಾಡಬಾರ್ದು, ಯಾವುದೇ ಅದಕ್ಕೆ ಫೈನಾನ್ಷಿಯಲ್ ಡಿಮ್ಯಾಂಡ್ ಮಾಡಿಕೊಂಡು ಅಲಿಸ್ತಾರೆ. ಅಂಥದ್ದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ 133 ಜನಕ್ಕೂ ಸಹ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ. ಹಾಗೂ ಬಿ ಖಾತಾ ಕಾರ್ಯಕ್ರಮದ ಅಡಿಯಲ್ಲಿ ಉಂಟಲ್ಲ, ಶಾಸಕರ ಒಂದು ಅದರ ಕಾರ್ಯಕ್ರಮ ಉದ್ಘಾಟನೆಗೊಳಿಸಿ ಅವ್ರ ಕೈಯಿಂದನೇ 133 ಜನಕ್ಕೂ ನಾವು ಬಿ ಖಾತಾನ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಇದೆಲ್ಲ ಕಾರ್ಯಕ್ರಮಗಳು ಕೂಡ ಪಟ್ಟಣ ಪಂಚಾಯತಿನ ನಾವು ಅಂದ್ರೆ ಒಂದು ಸರಳವಾಗಿ ಕೊಡುವಂಥ ಕಾರ್ಯಕ್ರಮ ಮತ್ತು ಜನಸ್ನೇಹಿ ಆಡಳಿತ ರೂಪದಲ್ಲಿ ಕೊಡುವಂಥ ಕಾರ್ಯಕ್ರಮ ಪಟ್ಟಣ ಪಂಚಾಯತಿ ಮಾಡಿದೆ. ಇಷ್ಟೆಲ್ಲ ಮಾಡಿದ ನಂತರ ಇಡೀ ಒಂದು ಪಟ್ಟಣದಲ್ಲಿ ಒಂದು ಪೂರಕವಾದ ವಾತಾವರಣ ಆಗಿದೆ. ಈಗ ಜೋಪ್ಲಿಯವ್ರನ್ನ ಹೇಳಿದೆ ನಾನು, ಜೋಪ್ಲಿಯವ್ರಿಗೂ ಅಷ್ಟೇ, ಮತ್ತೆ ಪೌರ ಕಾರ್ಮಿಕರು, ನಮ್ಮ ಪಟ್ಟಣ ಪಂಚಾಯತಿಯ ನಮ್ಮ ಜೀವನಾಡಿಯವರು, ಇಡೀ ನಮ್ಮ ಪಟ್ಟಣ ಪಂಚಾಯತಿ ಸುಂದರವಾಗಿರ್ಲಿಕ್ಕೆ ಮತ್ತು ವಿಶೇಷವಾಗಿ ಆರೋಗ್ಯಕರವಾಗಿರ್ಲಿಕ್ಕೆ ನಮ್ಮ ಪೌರ ಕಾರ್ಮಿಕರಿಗೆ ಅವರು ತುಂಬಾ ಶ್ರಮ ವಹಿಸ್ತಾರೆ. ವರ್ಷದ 350 ಶ್ರಮ ವಹಿಸೋರು. ಅವರಿಗೆ ಒಂದು ಪ್ರವಾಸದ ರೂಪದಲ್ಲಿ ಯುವ ಮರಿಗಳಿಗೆ ಕರ್ಕೊಂಡು ಹೋಗಿ ಅವ್ರ ಜೊತೆ ನಾವು, ಯಾಕಂದ್ರೆ ಅದನ್ನ ಚಿಕ್ಕ ಕಾರ್ಯಕ್ರಮ ಜನರಿಗೆ ಅನ್ಸ್ಬೋದು, ನಮ್ಗದು ಮನಸ್ಸಿಗೆ ಖುಷಿ ಕೊಡುವಂತ ಕಾರ್ಯಕ್ರಮಗಳು. ಅವ್ರ ಜೊತೆ ನಾವು ಬರ್ಕೊಂಡು ಒಂದು ದಿವಸ ಅವ್ರ ಜೊತೆ ಕಳೆದಿರುವಂಥದ್ದು ಪೌರ ಕಾರ್ಯಕ್ರಮದ ಜೊತೆ, ಮತ್ತು ವಿಶೇಷವಾಗಿ ಅವರಿಗೆ ID ಕಾರ್ಡ್ ಕೊಟ್ಟಿರುವಂಥದ್ದು, ಡ್ರೆಸ್ ಯೂನಿಫಾರ್ಮ್ ಕೋಡ್ ಅನ್ನು ಮಾಡಿರುವಂಥದ್ದು, ಇದೆಲ್ಲವೂ ಸಹ ಪಟ್ಟಣ ಪಂಚಾಯತಿ ಎಲ್ಲ ಒಂದು ಕಡೆ ನೋಡಿದ್ರೆ ಆ ತೀರ್ಥಹಳ್ಳಿ ಅಂತ ಬಂದಾಗ ಇಬ್ರು ಇಲ್ಲಿ ಪ್ರಭಾವಿ ನಾಯಕರುಗಳಿರುವಂಥದ್ದು. ಒಂದು ಕಡೆ ಕೆಮ್ಮನೆ ರತ್ನಾಕರ್ ಅವರಿದ್ದಾರೆ, ಇನ್ನೊಂದು ಕಡೆ RM ಮಂಜುನಾಥಗೌಡರು ಇರುವಂಥದ್ದು. ಇಬ್ರು ಕೂಡ ಕಾಂಗ್ರೆಸ್ ಪಕ್ಷ ಲೀಡರ್ಗಳಿರುವಂಥದ್ದು. ಇವ್ರು ಯಾರು ಕೂಡ ನಿಮ್ಮ ಬಳಿ ನಿಮ್ಮನ್ನ ಕರೆದು ಅಥವಾ ಒಟ್ಟಾಗಿ ಸೇರಿ ಸಭೆಗಳನ್ನ ಮಾಡಿ ರೆಹಮತುಲ್ಲಾ ಅವರ ಮನವೊಲಿಸುವ ಕೆಲಸ ಏನಾದ್ರು ಮಾಡಿದ್ರ? ಸರ್, ಈಗ ನಾನು ಹೇಳ್ತೇನಲ್ಲ, ನಾವು ಒಂದು ಸೈದ್ಧಾಂತಿಕ ಹಿನ್ನೆಲೆ ಇಟ್ಕೊಂಡು ಪಕ್ಷಕ್ಕೆ ನಾನು RM ಮಂಜುನಾಥಗೌಡರ ಮುಖಾಂತರವಾಗಿ ನನಗೆ ಕಾಂಗ್ರೆಸ್ಸಿಗೆ ಅವ್ರು ಕರ್ಕೊಂಡ್ಬಂದಿರುವಂಥದ್ದು. ನನಗೆ ಟಿಕೆಟ್ ಕೊಡಿಸಿದ್ದು ಅವರೇ. ನಮ್ಮ ಮನೆ ಅವರು ಏನು ವಿಸಿಟ್ ಕೊಟ್ಕೊಂಡು ಎಲ್ಲ ಕ್ಯಾನ್ವಸಿಗೆ ಬಂದಿದ್ದು ಅವರೇ. ಅದು ಆರ್ಥಿಕವಾಗಿ ಸಹ ಸಹಾಯ ಕೊಟ್ಟಿದ್ದು ಅವರೇ. ಚುನಾವಣೆ ಸಂದರ್ಭದಲ್ಲಿ ನಂಗೆ ಅಧ್ಯಕ್ಷ ಆಗ್ಲಿಕ್ಕೆ ಸಹಕಾರ ಕೊಟ್ಟದ್ದು ಅವರೇ. ಆದ್ರೆ ನನಗೆ ಯಾವುದೇ ನಾಯಕರ ಬಗ್ಗೆ ಡಿಫ್ರೆನ್ಸಸ್ ಇಲ್ಲ. ನಾನು ಮಂಜುನಾಥಗೌಡರ ಕಡೆ ಬಂದಾಗ ಮಂಜುನಾಥಗೌಡರು ಈ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡು ನಾವು ಜೊತೆ ಸೇರಿದವರು. ನನ್ನ ಚುನಾವಣೆಗಿಂತ ಜಾಸ್ತಿಯಾಗಿ ಅವರು ಆಕಸ್ಮಿಕವಾಗಿ ಕಾಂಗ್ರೆಸ್ ಪಕ್ಷ ಕಿಮ್ಮನೆ ರತ್ನಾಕರ್ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಇದಾಗಿ ನಾನು ಶ್ರಮ ವಹಿಸಿದ್ದೇನೆ. ಈಗ ಎಲ್ಲರೂ ನಾಯಕರು ನೋಡಿದ್ರೆ ನಾನು ಕೆಲಸ ಮಾಡಿದ್ದೀನಿ. ಎಲ್ಲೂ ಸಹ ನಾವು ಡಬಲ್ ಸ್ಟ್ಯಾಂಡರ್ಡ್ ಮಾಡ್ಕೊಂಡು ಹೋಗಿಲ್ಲ. ಆದ್ರೆ ಕೆಲವ್ರನ್ನ ನಾಯಕರನ್ನ ಏನು ಅವರಿಗೆ ದಿಕ್ಕು ತಪ್ಪಿಸುವಂತ ಕೆಲಸನ ಕೆಲವರು ಮಾಡಿದ್ದಾರೆ. ಅದರಿಂದ ಅವ್ರೇನಂದ್ರೆ ಯಾವ ಮಟ್ಟಕ್ಕೆ ಪ್ರಭಾವ ಬೀರಿದ್ರು ನಮ್ಗಂತೂ ಅರ್ಥ ಆಗೋದಿಲ್ಲ. ಅಂದ್ರೆ ನಿಮ್ಮ ಪಟ್ಟಣ ಪಂಚಾಯತಿ ಒಳಗೆ ಇರುವಂತ ನಾಯಕರುಗಳೇನು ಅದು ಜನರಲ್ ಆಗಿ ನಾನು ಅವ್ರನ್ನ ತಿಳಿಸ್ಲಿಕ್ಕೆ ಹೋಗ್ಲಿಕ್ಕೆ ಸಂದರ್ಭ ಬಂದ್ರೆ ಅವರೇ ಮುಂದೆ ಬರ್ತಾರೆ. ಈಗ ಅವರೇ ಮುಂದೆ ಬರ್ತಾ ಇದ್ದಾರೆ.
ಈಗ ಏನಂತ ಹೇಳಿದ್ರೆ ಈಗ ನಮ್ಗೆ ಒಂದೇನಂದ್ರೆ ಒಂದು ಇಡೀ ಒಂದು ಪಟ್ಟಣದಲ್ಲಿ ಸಾರ್ವಜನಿಕ ನಾವು ಒಂದು ಪ್ರೋಟೋಕಾಲ್ ಕೊಡ್ತೇವೆ. ಪ್ರಣಾಳಿಕೆ ಆಧಾರದ ಮೇಲೆ ಜನರಿಗೆ ನಾವು ಏನೋ ಆಶ್ವಾಸನೆ ಕೊಡ್ತೇವೆ, ಅದನ್ನು ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ಪಕ್ಷಕ್ಕೆ ಇರ್ತದೆ. ಆ ಪಕ್ಷಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಿದ್ದೇವೆ. ಈಗೇನಂತ ಹೇಳಿದ್ರೆ ಈಗ ಕೆಲವರಿಗೆ ಏನಂತಾರೆ ಬೇರೆ ಬೇರೆ ಏನು ಕಾನ್ಸೆಪ್ಟ್ಗಳು ಇರ್ಬೋದು. ಈಗೇನಾಗಿದೆ ನಾವು ಮಾತಾಡೋದೇ ಕಷ್ಟ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದೀವೋ ಇಲ್ಲಿಂದ ಅನಿಸೋದಿಲ್ಲ. ಕೇಳಿದ ತಕ್ಷಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು. ಈಗ ನಾವು ಒಬ್ಬರ ಬಗ್ಗೆ ಆಯ್ತು, ಒಬ್ಬ ನಾಯಕರ ಬಗ್ಗೆ ಹೇಳಿದ ತಕ್ಷಣ ಇಲ್ಲ ನೀವು ಅದನ್ನ ಅವಹೇಳನ ಕಡಿಮೆ ಅಂತ ಹೇಳಿ ಹೇಳ್ಕೊಂಡು ಸ್ಟೇಟ್ಮೆಂಟ್ಗಳು ಕೊಡುವಂಥದ್ದು. ಅವಹೇಳನ ಅಂದ್ರೆ ಏನು? ಅವಹೇಳನ ಅಂತ ಹೇಳಿದ್ರೆ ಅವ್ರ ಬಗ್ಗೆ ನಾವು ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಹೇಳ್ಬೋದು, ಮತ್ತೆ ಹಾಸ್ಯಾಸ್ಪದ ಮಾತಾಡಿದ್ರೆ ಹೇಳ್ಬೋದು. ಅಂಥದ್ದು ಏನು ಮಾತಾಡ್ಲಿಲ್ಲ. ಈಗ ನಮ್ಮ ಮನಸ್ಸಿಗಿರುತ್ತೆ, ನಮ್ಮನ್ನ ಹೇಳ್ಕೊಬೇಕಲ್ವಾ. ಈಗ ಏನಾಗತ್ತೆ ಅಂತ ಹೇಳಿದ್ರೆ ಯಾರ ಮೇಲೂ ಯಾರು ಡಿಪೆಂಡ್ ಇರೋದಿಲ್ಲ. ನೀವು ಹೇಳಿದಾಗ ರಾಜಕಾರಣವೆಲ್ಲ ಸ್ವಾಭಿಮಾನ ಇಂಪಾರ್ಟೆಂಟ್. ಚಿಕ್ಕವನಿಗೆ ಒಂದು ಚಿಕ್ಕ ಸ್ವಾಭಿಮಾನ ಇದೆ, ದೊಡ್ಡವನಿಗೆ ದೊಡ್ಡ ಸ್ವಾಭಿಮಾನ ಇರ್ತದೆ. ಎಲ್ಲರೂ ಸ್ವಾಭಿಮಾನಕ್ಕಾಗಿ ಇರೋರು. ಮತ್ತೆ ಒಂದಂತೂ ಸತ್ಯ ಹೇಳ್ತೇನೆ, ತುಂಬಾ ಕಡೆ ಒಂದು ಪ್ರಚಾರಗಳು ಕೊಡ್ತಾ ಇದ್ದಾರೆ, ಮಾತು ಕದ್ದಿಲ್ಲ, ತೀರ್ಮಾನ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. 4 ಬಾರಿ ಗೆದ್ದವರು, 1 ಬಾರಿ ಗೆದ್ದವರು, ಈಗ ಪ್ರತಿಯೊಂದು MLA ಚುನಾವಣೆ ಬಂದಾಗ ಏನ್ ಹೇಳೋದು, ನಾವು ಸೀನಿಯರ್ಸ್ ನಂಗೆ ಟಿಕೆಟ್ ಕೊಡಿ ಅಂತ ಹೇಳೋದು. MP ಚುನಾವಣೆ ಬಂದಾಗ ಸೀನಿಯರ್ಸ್ ನ ಟಿಕೆಟ್ ಕೊಡಿ ಅಂತ, ZP ಬಂದಾಗ ಹೇಳೋದು ನಾನು ಸೀನಿಯರ್ಸ್ ನ ಟಿಕೆಟ್ ಕೊಡಿ ಅಂತ ಹೇಳೋದು. ಅದೇ ತರ ನಾನು ಹೇಳಿದೀನಿ, ನಾನು ಸೀನಿಯರ್ಸ್ ಇದ್ದೀನಿ, ಪೂರ್ತಿ ಅವಧಿ ನನಗೆ ಬೇಡ, ನನಗೆ ನೀವು ಅವಧಿ ಏನ್ ಮಾಡ್ಕೊಡಿ, ಸ್ವಲ್ಪನ ಜಾಸ್ತಿ ತಗೊಂಡಿ, ಅದು ಊರಿನ ಕೆಲಸಕ್ಕೆ ತಗೊಂಡಿರುವಂತ, ನಾನು ಸುಮ್ಮನೆ ಚೇರ್ ಕೂಲಿ ತಗೊಂಡಿರುವಂತದ್ದಲ್ಲ ಅಂತ ಹೇಳಿ ಅದನ್ನ ಹೇಳಿದ್ರು. ಅದು ತಪ್ಪನ್ಸಿದ್ರೆ ಏನೇನು ಮಾಡ್ಲಿಕ್ಕಾಗತ್ತೆ. ಅದರ ಜೊತೆ ಕೊನೆಯದಾಗಿ ಒಂದು ರಾಜಕೀಯ ಅಂತ ಬಂದಾಗ ನಿರ್ಧಾರಗಳು ಕೂಡ ಅತ್ಯಂತ ಬಹಳ ಮುಖ್ಯವಾಗಿರುತ್ತೆ. ಒಂದು ರಾಷ್ಟ್ರೀಯ ಪಕ್ಷ ಗುರುತಿಸಿಕೊಂಡಿರೋ ಸಂದರ್ಭದಲ್ಲಿ ಹಾಗೆ ಮುಂದಿನ ದಿನಗಳಲ್ಲಿ ರೆಹಮತುಲ್ಲಾ ಅಸಾದಿ ಅವರ ರಾಜಕೀಯ ನಿರ್ಧಾರ ಏನಾಗಿದೆ ಸರ್? ಈಗ ಒಂದಿರಲ್ಲ ಸರ್, ಈಗ ನಂದು ಮೊದಲಿಂದ ಒಂದು ಥಿಯರಿ ಇದೆ ಸರ್. ನೀವು ಹೇಳಿದಂಗೆ ನಾವು ಸಾವಿರಾರು ಬೆಂಬಲಿಗಳನ್ನ ಇಟ್ಕೊಂಡು ನಾವು ರಾಜಕಾರಣ ಮಾಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ನಾನಿಲ್ಲ. ಆದ್ರೆ ಏನಂದ್ರೆ ನಮ್ಮ ಮನಸ್ಫೂರ್ತಿ ಇರಬೇಕು, ನಮ್ಗೆ ಮನದಲ್ಲಿ ಇರ್ಬೇಕು, ನಿಮ್ಗೆ ಆತ್ಮನಂಬಿಕೆ ಅಂತ ನಮ್ಗೆ ಆತ್ಮಸಂತೋಷ ಇರಬೇಕು. ಆತ್ಮಸಂತೋಷವಾಗಿ ಮನಸ್ಸಂತೆಯಾಗಿ ನಾವು ಏನು ಕೆಲಸ ಮಾಡಿ ಶ್ರಮಿಕ ವರ್ಗದವರಿಗೆ, ಬಡ ವರ್ಗದವರಿಗೆ ನಾವು ಆಸರೆ ಆಗುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಮತ್ತು ವಿಶೇಷವಾಗಿ ನಂದೊಂದು ಅದೇ ಥರ ನಮ್ಮ ವೀಕ್ನೆಸ್ ಅಂತ ಕಾಣ್ತದೆ. ನಾವು ಯಾವುದೇ ನಾಯಕರಿಗೆ ಬಕೆಟ್ ಹಿಡಿದಿಲ್ಲ, ದಿನ ಬೆಳಗ್ಗೆ ತಕ್ಷಣ ಜಿ ಹುಜೂರ್ ಅನ್ನೋ ಸಲಾಮ್ ಹೊಡೆದಿಲ್ಲ, ಕೆಲಸ ಕಾರ್ಯಗಳ ಮೇಲೆ ಫೋಕಸ್ ಕೊಟ್ಟಿಲ್ಲ. ಮತ್ತೆ ಎಲ್ಲರಿಗೂ ಗೌರವದಿಂದ ಕಂಡಿದ್ದೇನೆ. ಈ ಕಿಮ್ಮನೆ ರತ್ನಾಕರ್ ಇರ್ಬೋದು, ಮಂಡ್ಯಗೌಡರು ಇರ್ಬೋದು, ಯಾವುದೇ ನಾಯಕರು, BJP ನಾಯಕರು ಎಲ್ಲರೂ ಗೌರವದಿಂದ ಕಂಡಿದ್ದೇನೆ. ಈಗ ನೀವು ಅದನ್ನ ಇಡೀ ಟೌನ್ ಅನ್ನು ಒಂದ್ಸತಿ ಬೇಕಾದ್ರೆ ಕೇಳಿ ನೋಡಿ. ಈಗ ಪಕ್ಷ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲರೂ ಪಕ್ಷದ ಪರವಾಗಿ ಮಾತಾಡ್ತಾರೆ, ನಾನು ಪಕ್ಷ ವಿರುದ್ಧ ಎಲ್ಲ ಮಾತಾಡಿದ್ದೀನಿ. ಈಗ ಮೊನ್ನೆನೂ ಸಹ ಏನು ಅವಿಶ್ವಾಸ ಇದೆ, ಈಗ ಅವಿಶ್ವಾಸ ಆಗಿದೆ, ಆದ್ರೂ ಕೂಡ ನಾವು ಈ ಪಕ್ಷದ ಬೇಸರ ಆದಾಗ ಹೇಳಿದ್ವಿ. ಮತ್ತೆ ಹೇಳಿದಾಗ ಏನು ತಲೆ ಮೇಲೆ ಹೊಡೆದು ಕೂರಿಸಿದ್ರೆ ಹೆದರೋನು ನಾನಲ್ಲ, ಆ ಹೆದರಿಕೆ ನನಗಿಲ್ಲ. ನೀವು ಹೇಳಿದಾಗ ರಾಜಕಾರಣ ಬೇಕಾದ್ರೆ ಈ ಗಳಿಗೆನೇ ಬಿಟ್ಟು ಹೋಗ್ತೀನಿ, ನಮ್ಗೇನು ಅವಶ್ಯಕತೆನೂ ಇಲ್ಲ. ನಾವೇನಂದ್ರೆ ನೋಡಿ ದೊಡ್ಡ ಲೆವೆಲ್ ಇರೋರು ಅಧಿಕಾರದ ದೊಡ್ಡ ಹುದ್ದೆಗಳನ್ನ ಅಲಂಕರಿಸ್ತಾರೆ. ಸಣ್ಣ ಹುದ್ದೆಯಲ್ಲಿ ಇರೋರು ಅಂತ ಹೇಳಿದ್ರೆ ಬರೀ ಜನಸಾಮಾನ್ಯರ ಜೊತೆ ಇರೋರು, ಸಣ್ಣ ಹುದ್ದೆಯಲ್ಲಿರೋರು, ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಪಟ್ಟಣ ಪಂಚಾಯತಿ ಮೆಂಬರ್ ಇರ್ಬೋದು, ಇದು ಅವರು ಜನರ ಮಧ್ಯೆ ಇರೋರು. ನೀವು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಬೀದಿ ಲೈಟಿಂದ ಇರ್ಬೋದು, ನೀವು ಹೇಳಿದಾಗ ಬೇಸಿಕ್ ನೀಡ್ಸ್ ಎಲ್ಲ ಕೊಡುವಂಥ ವ್ಯವಸ್ಥೆಯಲ್ಲಿ ಇರೋರು. ಇವರಿಂದನೇ ಒಂದು ದೊಡ್ಡ ಮಟ್ಟದ ನಾಯಕರುಗಳು ಸೃಷ್ಟಿ ಆಗೋದು. ಈಗ ನಮ್ಗೆ ಹೇಳಿದಾಗ ಕೆಲವರು ಅರ್ಥ ಮಾಡ್ಕೊಬೇಕು, ನಾಯಕರು ಅರ್ಥ ಮಾಡ್ಕೊಬೇಕು ನಾವು ಎಲ್ಲಿ ತಪ್ಪಿದೀವಿ ಅಂತ ಹೇಳಿ. ಯಾರ್ದು ಮಾನ ಕಳೆಯುವಂಥ ಕೆಲಸ ಯಾರು ಮಾಡಬಾರ್ದು. ಈಗ ನೀವು ಹೇಳಿದಂಗೆ ಇಲ್ಲ ನಾವು ಒಂದು ಶಬ್ದ ಹೇಳಿದ ತಕ್ಷಣ ಕೆಲವರು ಮಾನ ಹೋಗುತ್ತೆ ಈಗ ಅನ್ಸುತ್ತೆ ಅವರಿಗೆ. ಅದೇ ಥರ ನಮ್ದು ತಾನೇ. ಈಗ ನೀವು ಹೇಳಿದಂಗೆ ಏನು ಗೊತ್ತಾ, ಈಗ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆಯ್ತು ಎಲ್ಲರೂ ಜಾಸ್ತಿ ಮಾಡಿದರೆ ನಾನು ಜಾಸ್ತಿ ಮಾಡಿದ್ದೀನಿ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಯಾವತ್ತಿಗೂ ಹೇಳಿಲ್ಲ. ಮತ್ತು ವಿಶೇಷವಾಗಿ ಹೇಳ್ತೇನೆ, ನಾನು ಆಗಸ್ಟ್ 7ಕ್ಕೆ ಮೀಟಿಂಗ್ ಆದಾಗ ನಾಯಕರಿಗೆ ಹೇಳಿದ್ದೀನಿ ಈ ಕಾನ್ಸೆಪ್ಟ್ ಇದೆ, ಇಷ್ಟು ದಿವಸದಲ್ಲಿ ಟೆಂಡರ್ ಪ್ರೊಸೆಸ್ ಆಗ್ತಾ ಇದೆ, ಇಷ್ಟೇ ಒಂದು ಮುಗಿದೆ. ಯಾಕಂದ್ರೆ ತುಂಬಾ ಶ್ರಮ ವಹಿಸಿದ್ದೀನಿ. 16 ಬಾರಿ ನಾನು ಬೆಂಗಳೂರಿಗೆ ಹೋಗಿ ಬಂದೀನಿ. ಹರಿಪ್ರಸಾದ್ ಅವರ ಸಹಕಾರದಿಂದ ನಮ್ಮ DMA ಮುಖಾಂತರವಾಗಿ ಆ 80 ಲಕ್ಷದ ಕುವೆಂಪು ರಂಗಮಂದಿರ ತರಲಿಕ್ಕೆ ಇಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವಕಾಶ ಆಗಿದೆ. ಆ ನಾಯಕರಿಗೆ ನಾವು ಬುದ್ಧಿ ಪೂಜೆಗೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಹೇಳಿದಾಗ ನಮಗೆ ಅವಕಾಶ ಮುಗಿಸ್ತೀನಿ ಅಂತ ಹೇಳಿದ್ದೀನಿ. ಯಾವಾಗ ಹೇಳಿದ್ದು? ಆಗಸ್ಟ್ 7ಕ್ಕೆ. ಇವರು ಅವಿಶ್ವಾಸದಿಂದ ಸೆಪ್ಟೆಂಬರ್ 1ಕ್ಕೆ. ಅಂದ್ರೆ ಎಲ್ಲೊಂದು ಕಡೆ ನೋಡಿದ್ರೆ ರೆಹಮತುಲ್ಲಾ ಅಸಾದಿ ಅವರನ್ನ ಇಳಿಸಲೇಬೇಕು ಅನ್ನೋ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿಯೇ ಈ ಒಂದು ಅವಿಶ್ವಾಸ ತಂದಿದಂತ ಒಪ್ಕೊಳ್ತೀರಾ? ಇಲ್ಲ, ಅದೇ ತರ ಆಗಿರುವಂತದ್ದು. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೆಪ್ಟೆಂಬರ್ 1ಕ್ಕೆ ಇವರು ಅವಿಶ್ವಾಸ ನಂಗೆ ಕೊಡ್ತಾರೆ. ಆಕ್ಟ್ 47/3 ಆಕ್ಟ್ ಪ್ರಕಾರ ನಾನು 15 ದಿವಸ ನಾನು ಸಭೆ ಕರಿಬೇಕು. ನಾನು ಸಭೆ ಕರೆದಿಲ್ಲ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಉಪಾಧ್ಯಕ್ಷರಿಗೆ ಅವರು ಅದನ್ನ ರೆಫರ್ ಮಾಡ್ಲಿಕ್ಕೆ ಅವಕಾಶಗಳು ಇರ್ತವೆ. ನಾನೇನ್ ಮಾಡಿದೀನಿ, 15 ತಾರೀಕನ್ನು ನಿಲ್ಲಿಸ್ಕೊಂಡೆ. ಮತ್ತೆ ನಮ್ಮ ಕೃಷ್ಣಮೂರ್ತಿ ಭಟ್ ಅಂತಿದ್ದಾರೆ, ನಮ್ಮ ಹಿರಿಯರಿದ್ದಾರೆ, ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಕೆಲಸ ಮಾಡಿದ್ರು. ಅವರಿಗೆ ನಮ್ಮ ನಾಯಕರು ಯಾರೋ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಇಲ್ಲ ನೀವು ಒಂದು ಕೆಲಸ ಮಾಡಿ ರಾಜೀನಾಮೆ ಕೊಡಿಸಿ, ಗೊಂದಲಗಳು ಯಾಕೆ ಅಂತ ಹೇಳ್ತಾರೆ. ಹೇಳಿದಾಗ 16ನೇ ತಾರೀಕಿಗೆ ಹೋಗಿ, ನಾನು ಸಭೆ ಕರೆಯಲ್ಲ, 16ನೇ ತಾರೀಕು ಹೋಗಿ ಮಾನ್ಯ ನಮ್ಮ ನಮ್ಮ AC ಅವರಿಗೆ ಹೋಗಿ ರಾಜೀನಾಮೆ ಕೊಟ್ಟು ಬರ್ತಾನೆ. ರಾಜೀನಾಮೆ ಕೊಟ್ಟು ಬಂದ ಮೇಲೆ
10 ದಿವಸ ಅದಕ್ಕೆ ಟೈಮ್ ಇರ್ತದೆ ರಾಜೀನಾಮೆ ಅಂಗೀಕಾರಕ್ಕೆ. ಅವಾಗ ಎಷ್ಟಾಗುತ್ತೆ, 26ನೇ ತಾರೀಕು ಬರ್ತದೆ, ಸೆಪ್ಟೆಂಬರ್ 26ಕ್ಕೆ ಅಂಗೀಕಾರ ಆಗುತ್ತೆ. ನಾನು ಅಷ್ಟು 10 ದಿವಸದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಅದೆಲ್ಲ ಅವಕಾಶಗಳಿರ್ತದೆ. ಅದಕ್ಕೆ ನಾನು ಆಟೋ ಸ್ಟ್ಯಾಂಡ್ ಉದ್ಘಾಟನೆ, ಈಗ ಹಿಂದೂ ರುದ್ರಭೂಮಿಯಲ್ಲಿ ಒಂದು ಹೈಮಸ್ ಹಾಕಿದ್ದೀನಿ, ಮುಸ್ಲಿಮ್ಸ್ ಕಬ್ರಸ್ತಾನ ಇರ್ಬೋದು, ಕ್ರಿಶ್ಚಿಯನ್ ಮಶಾಣಕ್ಕೆ ಇರ್ಬೋದು, ಒಂದು ಹೈಮಸ್ಗಳನ್ನ ಅಳವಡಿಸಿದ್ದೀವಿ. ಈ ಸ್ಟ್ರೀಟ್ ಲೈಟ್ ಕಂಬಗಳೆಲ್ಲ ಹಾಕೊಂಡಿದ್ದೀವಿ. ಅದೆಲ್ಲವೂ ಸಹ ಉದ್ಘಾಟನೆ ಅಂತೇಳಿ ನಾನು ಹೇಳ್ತೇನೆ. ಪತ್ರಿಕಾ ಭವನ ಎಲ್ಲ ಉದ್ಘಾಟನೆಗಳಿದ್ದಾವೆ. ಆದಷ್ಟು ಮುಗಿಸ್ಬೇಕಾದ್ರೆ ವಾಲಿಬಾಲ್ ಕೋರ್ಟ್ ವಿಶೇಷವಾಗಿ ನಮ್ಮ ಯುವಕರಿಗೆ ಸ್ಫೂರ್ತಿ ಕೊಡು. ಸುಮಾರು ಒಂದು ಮಿಷಾ ಸ್ಪೋರ್ಟ್ಸ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಪಟ್ಟಣ ಕಚೇರಿ ಪಕ್ಕದಲ್ಲಿರುವಂತಹ ವಾಲಿಬಾಲ್ ಫ್ಲಡ್ ಅನ್ನ ಮಾಡಿದ್ದೇನೆ. ಅದು ಹೌದು 34 ವರ್ಷದ ಬೇಡಿಕೆ. ಅದು ಕೂಡ ಅದು ಉದ್ಘಾಟನೆಗೆ ನಾನು ತಂದಾಗ ಈ ನಮ್ಮದೇ ಪಕ್ಷದ ಒಂದು ಸದಸ್ಯರುಗಳು ಬಂದು ಒಂದು ನನಗೆ 4 ಜನ ಪ್ರಬಲ ಸಪೋರ್ಟ್ ಮಾಡಿದ್ದಾರೆ. ಅದು ಬಂದು ಅವ್ರೇನ್ ಮಾಡ್ತಾರೆ, ಒಂದು ಅರ್ಜಿ ಕೊಡ್ತಾರೆ, ಯಾವ ಸಭೆ ವಿರೋಧ ಪಕ್ಷದಲ್ಲಿ ಕೊಟ್ಟಂಗೆ ಏನ್ ಮಾಡ್ತಾರೆ ಅಂದ್ರೆ 20ನೇ ತಾರೀಕಿಗೆ ತಗೊಂಡ್ಬಂದು ಉಪಾಧ್ಯಕ್ಷರಿಗೆ ಅವಿಶ್ವಾಸ ಮಾಡ್ತಾರೆ. ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಅವಿಶ್ವಾಸ ಮಾಡ್ತಾರೆ. 23ನೇ ತಾರೀಕಿಗೆ ಮತ್ತೊಂದು ಉಪಾಧ್ಯಕ್ಷರು ಆರ್ಡರ್ ಮಾಡ್ತಾರೆ, ಅವಿಶ್ವಾಸದ ಸಭೆಯನ್ನ ಕರೀರಿ ಅಂತೇಳಿ ಮುಖ್ಯಾಧಿಕಾರಿಗಳ ಆರ್ಡರ್ ಮಾಡ್ತಾರೆ. ಆವಾಗ 23ನೇ ತಾರೀಕಿಗೆ ನಾನು ಮತ್ತೆ ಹೋಗ್ತೇನೆ, ರಾಜೀನಾಮೆ ವಾಪಸ್ ಪಡ್ಕೊಂಡ್ ಬರ್ತೇನೆ. ಅದಕ್ಕಿಂತ ಮುಂಚೆ 14ಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣದಲ್ಲಿ ಇವ್ರದ್ದು ಏನು ಆರೋಪ ಏನಂದ್ರೆ, ಯಾರಿಗೆ ನಮ್ಮ ಪಕ್ಷದ ನಾಯಕರಿಗೆ ಹೇಳಿಲ್ಲ. ಆದ್ರೆ ಮಂಡ್ಯದಲ್ಲಿ ಫೋನ್ ಮಾಡಿ ಹೇಳ್ತಾನೆ, ಅಣ್ಣ ನೀವು ನಂಗೆ ಪಕ್ಷ ಕರ್ಕೊಂಡ್ ಬಂದಿದ್ರಿ, ಚುನಾವಣೆಗೆ ನಂಗೆ ಟಿಕೆಟ್ ಕೊಟ್ಟಿದ್ರಿ, ನೀವು ಗೆಲ್ಸಿದ ಕಾರಣ ಗೊತ್ತಾಗ್ಲಿ, ನೀವು ಅದನ್ನ ನಾನು ತಗೊಂಡ್ಬಂದಿನಿ 14ನೇ ತಾರೀಕಿಗೆ. ಈಗ ನಾನು ರಾಜೀನಾಮೆ ಕೊಟ್ಟು ಬರ್ತಾ ಇದ್ದೀನಿ, ನಿಮ್ಗೆ ಧನ್ಯವಾದ ಅಂತ ಹೇಳ್ತೀನಿ ನಾನು ಅವರಿಗೆ. ಇವರು ಎಲ್ರಿಗೂ ಹೇಳ್ಬೇಕು ಅಂತ ಹೇಳಿದ್ರೆ ಯಾರಿಗೆ ಹೇಳ್ಬೋದು ನಾನು? ನನಗೆ ಯಾರ ಆತ್ಮೀಯತೆ ಇದೆ? ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ ನಂತರವೂ ಅವಿಶ್ವಾಸ ತಂದಿರುವಂತ, ರಾಜೀನಾಮೆ ಕೊಟ್ಟು ಬಂದ ಮೇಲೆ ಹೇಳಿರೋದು ಕೊಟ್ಟಿದ್ದೀನಿ ಸರ್. ಅದಾದ್ಮೇಲೆ ಎಲ್ಲಾ ತೀರ್ಥಹಳ್ಳಿ ಎಲ್ಲಾ ಮೀಡಿಯಾದಲ್ಲೂ ರಾಜೀನಾಮೆ ಕೊಟ್ಟಿರುವಂತದ್ದು ಹೇಳಿಕೆ ಕೊಟ್ಟಿದ್ದೀನಿ, ವಿತ್ ಫೋಟೋ ಕೊಟ್ಟಿದ್ದೀನಿ. ಕೊಟ್ಟ ಮೇಲೂ ಕೂಡ ಮತ್ತೆ ಉಪಾಧ್ಯಕ್ಷ ಮುಖಾಂತರ ಅವಿಶ್ವಾಸ ಮಾಡೇನೆ ಮಾಡ್ತಾರೆ. ಈಗ ಇದೆಲ್ಲ ಮಾಡಿದಾಗ ಏನಾಗತ್ತಂದ್ರೆ ನಾವು ಅವಾಗ ರಾಜೀನಾಮೆ ವಾಪಸ್ ಪಡ್ಕೊಂಡ್ ಬರ್ತೇನೆ. ಬಿಟ್ರೆ ನನಗೆ ಅನಿಸ್ತದೆ ಆಯ್ತು ಇವ್ರು ಅವಿಶ್ವಾಸದ ಮುಖಾಂತರನೇ ನಮ್ಗೆ ಅವಮಾನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ, ಆಗ ಅವಮಾನ ಮಾಡ್ಲಿಕ್ಕೆ ನಿಮ್ ಮನಸ್ಸು ಸಂತೋಷ ಆಗ್ಲಿ ನಿಮ್ಗೆ ಅಂತ ಹೇಳಿ ವಾಪಸ್ ತಗೊಂಡ್ ಬಂದಿದ್ದಾರೆ. ಬಿಟ್ರೆ ಖಂಡಿತವಾಗೂ ಸಹ ಈ ಅಧಿಕಾರ ಶಾಶ್ವತ ಯಾರಿಗೂ ಅಲ್ಲ. ನೀವು ಅದಕ್ಕೆ ಮಾತು ಕರ್ತವ್ಯಕ್ಕಿಂತ ಜಾಸ್ತಿ ನಡ್ಸ್ಕೊಂಡ ರೀತಿ ಸರಿ. ಈಗ ನೀವು ತುಂಬಾ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ. ನಮ್ದು ಬಿಡಿ, ಪಕ್ಷ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಈಗ ಅಧಿಕಾರ ಇದೆ, ಈಗ ಸರ್ಕಾರ ಇದೆ, ಈಗ ಎಲ್ಲ ಮಂತ್ರಿಗಳು ನಮ್ಮವರಿದ್ದಾರೆ. ಆ ಕಾರಣಕ್ಕಾಗಿ ಅಧಿಕಾರ ಉಂಟನ್ನೋ ಕಾರಣಕ್ಕಾಗಿ ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋಗಬಾರ್ದು. ಈಗ ನಾವು ಹೇಳೋದು ನೋಡಿ, ಈಗ ನಮ್ಮ ಕೊಡದು ಪಂಚಾಯತ್ಗೆ ಗೋಪಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಹೇಳಿದ್ರಿಲ್ಲ ರತ್ನಾಕರ್ ಅವರಿಗೆ ನೋಡ್ರಿ ಕೊಡ್ತೀವಿ ಅಂತ ಹೇಳಿ ರಾಜೀನಾಮೆ ಕೊಡಿಸಿದ್ರು. ಕೊನೆಗೆ ಅದೇನಾಯ್ತು, ಕೊನೆಗೆ ವ್ಯತ್ಯಾಸಗಳಾಗಿ ಈಗ ಅದು ಇಬ್ಬರು ನಾಯಕರು ಕೂಡ, ಯಾಕಂದ್ರೆ ಹೇಳಿದಂಗೆ ಗೋಪಿ ಅಂತ ನಾಯಕ ನಮ್ಗೆ ಆ ಭಾಗದಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪಕ್ಷ ಇತ್ತು, ಪಕ್ಷದ ಯಾಕಂದ್ರೆ ಬ್ಲಾಕ್ ಪ್ರೆಸಿಡೆಂಟ್ ಆದ್ರೂ ಕೂಡ ಕರ್ಸಿ ಅವರಿಗೆ ಇಲ್ಲ ಮಾತ್ರ ಆಗಿದ್ದು ಆಗೋಯ್ತು ಅಂತ ಹೇಳಿ ಒಂದು ಪಕ್ಷದ ಜವಾಬ್ದಾರಿ ಕೊಡೋದು, ಇಲ್ಲ ನಾಮಿನೇಷನ್ ರೆಫರ್ ಮಾಡೋದು ಮಾಡ್ತಿದ್ರೆ ಆ ಇಬ್ರು ನಾಯಕರು ಉಟ್ಕೊಳ್ತಿದ್ರು. ಈಗ ಬಿಜೆಪಿ ಕಡೆ ಹೋದ್ರು, ಕಳಿಸೋರು ಯಾರಾಗಾದ್ರೆ? ನಮ್ದು ಉದ್ದೇಶ ಏನಂತ ಹೇಳಿದ್ರೆ, ನಾವು ಯಾವ ಪಕ್ಷದಲ್ಲಿ ಇದ್ದಾಗ ಪಕ್ಷ ಸಂಘಟನೆ ಪೂರ್ವಕವಾಗಿ ನಾವು ಕೆಲಸ ಮಾಡಿದ್ದೇವೆ. ಮತ್ತೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೇವೆ. ಎಲ್ಲರನ್ನ ಬಳಸೋಣ. ಈಗ ನೀವು ಯಾರು ನೀವು ಕೇಳಿದ್ರೆ ನಿಮ್ಮ ಕಚೇರಿಗೆ ಬಂದಾಗ ನನಗೆ ಯಾರನ್ನು ಭೇಟಿಯಾಗಿದೆ ಅವ್ರಿಗೆ ಕೆಲಸ ನಾನು ಪ್ರಾಮಾಣಿಕ ಕೆಲಸ ಮಾಡಿಕೊಟ್ಟಿದ್ದೇನೆ. ಈಗಾಗಲೇ 5 ಸ್ಲಮ್ಗಳನ್ನ ಮತ್ತೆ ರಿಪೀಟ್ ಆಗಿ ಕೆಲವು ವಾರ್ಡ್ಗಳ ಸೇರಿಸಬೇಕಂತೇಳಿ ಪ್ರಪೋಸಲ್ ಕಳಿಸಿರುವಂಥದ್ದು. ಮತ್ತೆ ಮೈನಾರಿಟಿ ಇದರಿಂದ ಯಾವುದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಕೂಡ ಒಂದು 4-5 ವಾರ್ಡ್ಗಳಿಗೆ ಡೆವಲಪ್ಮೆಂಟ್ಗೆ ನಾವು ಕಳಿಸಿರುವಂಥದ್ದು. ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಮುಖಾಂತರವಾಗಿ ಕ್ರೀಡಾಂಗಣಕ್ಕೆ ನಮ್ಮ ಇಲ್ಲ ನಮ್ಮ ಉಳಿದ ಕ್ರೀಡಾಂಗಣ ಒಂದು ಕರೆಕ್ಟಾಗಿ ಯಾವುದಿಲ್ಲ, ಒಂದು ಹೈಸ್ಕೂಲ್ ಗ್ರೌಂಡಿಗೆ ಹೋಗ್ಬೇಕು ನಾವು. ಈಗ ಮನೆಯಲ್ಲೂ ಕೂಡ ಒಂದು ಸ್ವಲ್ಪ ಚರ್ಚೆ ಆಯಿತು, ಅಲ್ಲ ಗ್ರೌಂಡ್ ಗೊಚ್ಚೆ ಆಗಿದೆ ಅಂತೇಳಿ ಅದಕ್ಕೂ ಕೂಡ ಒಂದು 2 ಕೋಟಿ ರೂಪಾಯಿ ಅಮೌಂಟ್ ಕೊಡಿಸ್ಬೇಕಂತ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಮುಖಾಂತರ ಮಾತಾಡಿರುವಂಥದ್ದು. ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಇಂಜಿನಿಯರ್ ಹುದ್ದೆ ಖಾಲಿ 9 ವರ್ಷಗಳಾಗಿತ್ತು. ಇಂಜಿನಿಯರ್ ಇರ್ಬೋದು, ಬಿಲ್ ಕಲೆಕ್ಟರ್ ಇರಲಿಲ್ಲ ನಮ್ಮಲ್ಲಿ, ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ, ಅವ್ರು ಡೆಪ್ರೆಷನ್ ಇದ್ರು. ಅದೆಲ್ಲ ಪೋಸ್ಟ್ಗಳನ್ನ ಫುಲ್ಫಿಲ್ ಮಾಡಿ ಸರ್ಕಾರ ಮಟ್ಟದಲ್ಲಿ ರೈಮ್ ಸಾರು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಪಕ್ಷಾತೀತವಾಗಿ ಆ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಯಾಕಂದ್ರೆ ಊರಿಗೆ ಕೆಲಸ ಆಗ್ಲಿಕ್ಕಾಗಿ ಅಧಿಕಾರಿಗಳನ್ನು ಸಹ ಹಾಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಅವಿಶ್ವಾಸ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಂದಿರುವಂತದ್ದು ಯಾರಿಗೆ ಸಂತೋಷನೇ ಪಡ್ಲಿ ಅಂತ ಹೇಳೋದು ನನಗೇನು ಬೇಜಾರು ಇಲ್ಲ. ಯಾಕಂದ್ರೆ ನಾನು ತೀರ್ಥಹಳ್ಳಿ ಪಟ್ಟಣದ ಒಂದು ಸುಂದರ ಪಟ್ಟಣದ ಕಲ್ಪನೆಯನ್ನ ನಾನು ಯೋಚನೆ ಮಾಡ್ಕೊಂಡು ನಾನು ಕೆಲಸ ಮಾಡಿದ್ರು. ನನಗೆ ನೀವು ಹೇಳಿದಂಗೆ ನೀವು ಕೆಲವರು ಹೇಳಬಹುದು ಎಷ್ಟು ಅಕ್ಟೋಬರ್ 31 ದಿವಸ ಎಷ್ಟು ದೂರ ಆಯ್ತು. ಈಗ ಮತ್ತೆ ಈ ಜಿಜ್ಞಾಸೆಗಳು ಪ್ರಾರಂಭ ಆದಾಗ ಮತ್ತೆ ನಾನು ಕೋರ್ಟಿಗೆ ಹೋಗಿದ್ದೀನಿ. ಕೋರ್ಟಲ್ಲಿ ಸಹ ಅದೇನೋ ನ್ಯಾಯಾಲಯ ಏನು ತೀರ್ಮಾನ ಕೊಡ್ತದೆ ನೋಡ್ತೀನಿ. ಮೊನ್ನೆ ಕೂಡ ಅಷ್ಟೇ ಈಗ ಅವಿಶ್ವಾಸ ತಂದಿದ್ರು. ಬಿಜೆಪಿಯ ಒಬ್ರು ಸದಸ್ಯರು ಕೂಡ ಬಂದಿಲ್ಲ. ಕಾಂಗ್ರೆಸ್ ಬಿಜೆಪಿಯ ಒಂದು ಸದಸ್ಯರು ಕೂಡ ಸಭೆಗೆ ಬಂದಿಲ್ಲ. ಅದು ಯಾವ ವ್ಯವಸ್ಥೆಗಳು? 2 ಪಕ್ಷಗಳನ್ನು ಸೇರಿಸ್ಕೊಂಡು ಮ್ಯಾನೇಜ್ ಮಾಡುವಂಥದ್ದು. ಅದು ಎಷ್ಟು ಮಟ್ಟಿಗೆ ನನ್ನ ವಿರುದ್ಧ ಬಳಕೆ ಮಾಡ್ಕೊಂಡು ನನಗೆ ಅನಿಸ್ತದೆ. ಈಗ ನಮ್ಗೇನಿಲ್ಲ, ನಾವು ಹೇಳಿದಂಗೆ
ನೋಡಿ ಇದು ಯಾವ ನಮ್ದು ಚಿಕ್ಕ ವ್ಯವಸ್ಥೆ, ನಾವೇನು MLA ಮಿನಿಸ್ಟರ್ ಆಗೋರಲ್ಲ, ಚಿಕ್ಕ ಹಂತದಲ್ಲಿದ್ದರು. ಆದರೆ ಚಿಕ್ಕ ಹಂತದಿದ್ದಂಥ ಕಾರ್ಯಕರ್ತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಹೋರಾಟದ ರೂಪದಲ್ಲಿ ತಗೊಂಡಿರುವಂಥದ್ದು. ಈಗ ಅದು ಕೋರ್ಟ್ ಏನು ನ್ಯಾಯಾಲಯ ತೀರ್ಮಾನ ಕೊಡ್ತದೆ, ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೇನೆ. ಮತ್ತು ವಿಶೇಷವಾಗಿ ನಾನು ಪಕ್ಷದ ಸಿಂಬಲಲ್ಲಿರೋ ಪಕ್ಷಕ್ಕೆ ಯಾವುದೇ ಕಾರಣಕ್ಕೆ ಮೋಸ ಮಾಡಿಲ್ಲ. ಪಕ್ಷದ ಹೆಸರನ್ನ ತೀರ್ಥಹಳ್ಳಿ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮಗಳ ಮುಖಾಂತರವಾಗಿ, ಯೋಜನೆಗಳ ಮುಖಾಂತರವಾಗಿ ಜನರಿಗೆ ಪರಿಚಯ ಮಾಡುವಂಥ ಕೆಲಸ ನಾನು ಮಾಡ್ಕೊಟ್ಟಿದ್ದೀನಿ. ಹಾಗಿದ್ದಾಗ ಮತ್ತೆ ಒಂದು ನಮ್ಮ ಇವರು ಕುವೆಂಪುನವರ ಒಂದು ವಚನ ಇದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿ. ನನಗೆ 1000 ನೀವು ಟೀಕೆ ಮಾಡ್ಕೊಳ್ಳಿ, ಆದರೆ ನಾನು ಮಾಡಿರುವಂಥ ಕೆಲಸಗಳು ಕಣ್ಣೆದುರಿಗೆ ಕಾಣ್ತದೆ. ನೀವು ಅಕಸ್ಮಾತ್ ನಾಳೆ ಕುವೆಂಪು ರಂಗಮಂದಿರ ನೀವು ಕೆಳಗೆ ಕೂತರು ಇದು ಅಸಡ್ಯರು ಮಾಡಿದ್ದು ನೀವು ಹೇಳ್ತೀರಾ. ಈಗ ಮತ್ತೆ ನೀವು ಹೊಳೆ ತೀರಕ್ಕೆ ಹೋದ್ರು ಕೂಡ ನಾನು ಮಾಡಿದ್ದು ನೀವು ಹೇಳಲೇಬೇಕಾಗ್ತದೆ. ಅದಾದ್ಮೇಲೆ ನೀವು ಬನ್ನಿ ಮಂಟಪಕ್ಕೆ ಹೋದಾಗಲೂ ಕೂಡ ನಾವು ಮಾಡಿದ್ದು ನೀವು ಹೇಳಲೇಬೇಕಾಗ್ತದೆ. ಯಾವುದೇ ರೀತಿಯಲ್ಲೂ ಸಹ ನೀವೆಲ್ಲ ಸಂಘ ಸಂಸ್ಥೆಯನ್ನು ಬಳಸಿಕೊಂಡು ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರ ಸಹಕಾರದಿಂದ ಮತ್ತು ವಿಶೇಷವಾಗಿ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ನನಗೆ ಈ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಪೂರಕವಾದಂಥ ಪಟ್ಟಣದ ಕಾಮಗಾರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನನಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಇರ್ಬೋದು, ಅದೇ ರೀತಿ ನಮ್ಮ PD ಅವರು ರಂಗಸ್ವಾಮಿ ಸರ್ ಇರ್ಬೋದು, ಎಲ್ಲ ಅಧಿಕಾರಿಗಳ ಮಿತ್ರರು ಕೂಡ, ನಮ್ಮ ಚೀಫ್ ಆಫೀಸರ್ ನಮ್ಮ ನಾಗರಾಜ್ ಸರ್ ಇರ್ಬೋದು, ನಮ್ಮ ಇಂಜಿನಿಯರ್ ಸತೀಶ್ ಇರ್ಬೋದು, ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಇಡೀ ಪಟ್ಟಣದ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಪೂರಕವಾಗಿ ನನಗೆ ಸಹಕಾರ ಕೊಟ್ಟಿದೆ. ಒಂದು ಉತ್ತಮವಾದಂತಹ ಕೆಲಸ ಕಾರ್ಯ ಪಟ್ಟಣ ನಡೆದಿದೆ. ಮುಂದಿನ ದಿನಗಳು ಕೂಡ ನಾವು ನೋಡ್ತಾ ಇದ್ದೀರಾ, ಸಾಕಷ್ಟು ನಾನು ಹಾಕೊಂಡಿದ್ದ ಯೋಜನೆಗಳು ಹಂತ ಹಂತವಾಗಿ ನೀವು ಕೆಲಸಗಳನ್ನು ನೋಡ್ತೀರಾ ಅಂತ ಹೇಳಿ ಬಯಸ್ತೇನೆ. ರಹಮತುಲ್ಲಾ ಅಸಾದಿ ಅವರೇ, ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಅವಿಶ್ವಾಸ ನಿರ್ಣಯದ ವಿಚಾರ ಆಗಿರ್ಬೋದು, ನಂತರದ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳಾಗಿರ್ಬೋದು, ನಿಮ್ಮ ಮನಸ್ಸಿಗಾಗಿರುವಂತಹ ಬೇಜಾರಾಗಿರ್ಬೋದು, ಹಾಗೆ ಪಕ್ಷ ನಿಮಗೆ ಯಾವ ರೀತಿಯಾಗಿ ನಡೆಸ್ಕೊಂಡಿದೆ, ಜೊತೆಗೆ ಉದ್ದೇಶಪೂರ್ವಕವಾಗಿ ನಿಮಗೆ ಅವಮಾನವನ್ನು ಮಾಡಿರುವಂಥದ್ದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈನಿಕ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ 4 ಬಾರಿ ಸದಸ್ಯರಾಗಿ, 2 ಬಾರಿ ಅಧ್ಯಕ್ಷರಾಗಿ, 2 ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ರೆಹಮತ್ ಉಲ್ಲಾ ಅಸಾದಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.